ದಯಮಾಡಿ ಕೂತ್ಕೊಳ್ರಿ. Okay. Once again greet you all in the precious name of our Lord and Savior Jesus Christ. ಇನ್ನೊಂದ್ಸಲ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ We ಸ್ವಾಗತಿಸ್ತೇವೆ. thought of having a service on the first floor, ನಾವು ಮೇಲೆ ಆರಾಧನೆ ಇಟ್ಕೊಳ್ಬೇಕು ಅನ್ಕೊಂಡಿದ್ವಿ. but in case if there is a power supply, we don't have a generator provision there. ಕರೆಂಟ್ ಹೋದ್ರೆ ಮೇಲೆ ಜನರೇಟರ್ ಕನೆಕ್ಟ್ ಮಾಡಕ್ಕೆ ನಾವು ಇನ್ನೂ ಮಾಡಿಲ್ಲ. Hallelujah. God is good. ದೇವರು ಒಳ್ಳೆಯ ಆತನು. Turn your Bible to book of Ephesians 2nd chapter, we'll read verse 8. ನಿಮ್ಮ ಬೈಬಲ್ಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸ್ರಿ. 2ನೇ ಅಧ್ಯಾಯ 8ನೇ ವಾಕ್ಯ ಓದ್ಕೊಳ್ಳೋಣ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. Amen. This is a wonderful topic, living by grace. ಇದು ಬಹಳ ಅದ್ಭುತವಾಗಿರುವಂತ ವಿಷಯವಾಗಿದೆ, ಕೃಪೆಯಿಂದ ಜೀವಿಸುವಂತದ್ದು. Still so much to learn. ಇನ್ನು ಕಲಿಯುವುದಕ್ಕಾಗಿ ಜಾಸ್ತಿ ಇದೆ. This talks about our salvation. ಈ ವಾಕ್ಯವು ನಮ್ಮ ರಕ್ಷಣೆಯ ಬಗ್ಗೆ We ಮಾತನಾಡುತ್ತದೆ. all are saved by grace through faith. ನಾವೆಲ್ಲರೂ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. Not of our works. ನಮ್ಮ ಸ್ವಂತ ಕಾರ್ಯಗಳಿಂದ ಅಲ್ಲ. Grace provided it, and by faith we have taken. ಕೃಪೆಯು ಒದಗಿಸಿದೆ, ನಂಬಿಕೆಯಿಂದ ತಗೊಂಡಿದ್ದೇವೆ. Say one more time. I am saved by grace through faith. ಇನ್ನೊಂದ್ಸಲ ಹೇಳಿ ನಾನಿಂದೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. And I told all the blessings what we are supposed to get comes in the same pattern. ಮತ್ತು ನಾನು ಹೇಳ್ತಾ ಇದ್ದೆ, ನಾವು ಹೊಂದ್ಕೊಳ್ಬೇಕಾಗಿರುವ ಎಲ್ಲಾ ಆಶೀರ್ವಾದಗಳು ಅದೇ ರೀತಿಯಲ್ಲಿಯೇ ಬರ್ತವೆ. Grace provides, by faith we have to take. ಕೃಪೆಯು ಒದಗಿಸಿದೆ, ನಂಬಿಕೆಯಿಂದ ತಗೊಳ್ಬೇಕು. That makes our life easy. ಅದು ನಮ್ಮ ಜೀವನವನ್ನು ಸುಲಭವಾಗಿ ಮಾಡ್ತದೆ. Now, very important subject, I'm talking about holiness. ಇವಾಗ ಬಹಳ ಮುಖ್ಯವಾಗಿ ನಾನು ಪರಿಶುದ್ಧತೆ ಬಗ್ಗೆ ಮಾತನಾಡ್ತಾ ಇದ್ದೇನೆ. How to live a holy life. ನಾವು ಹೇಗೆ ಪರಿಶುದ್ಧ ಜೀವನ ಜೀವಿಸಬೇಕು. How we can overcome temptation. ನಾವು ಹೇಗೆ ಶೋಧನೆಗಳನ್ನು ಜಯಿಸಬಹುದು. It's important to have a clear understanding from the Bible. ಬೈಬಲ್ ಇಂದ ಸ್ಪಷ್ಟವಾಗಿ ಇದರ ಬಗ್ಗೆ ತಿಳ್ಕೊಳ್ಳುವುದು ಬಹಳ ಮುಖ್ಯ. Because sin is a subject, people are more confused. ಯಾಕೆಂದ್ರೆ ಪಾಪ ಎನ್ನುವ ವಿಷಯದ ಬಗ್ಗೆ ಬಹಳ ಜನರಿಗೆ ಗಲಿಬಿಲಿ ಇದೆ, ಗೊಂದಲ ಇದೆ. When they accept Jesus, they love God, but sin is the one, because they don't understand, they struggle in life. ಅವ್ರು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಾಗ ಯೇಸುವನ್ನು ಪ್ರೀತಿಸ್ತಾರೆ, ಆದ್ರೆ ಪಾಪದ ವಿಷಯದಲ್ಲಿ ಕಷ್ಟ ಪಡ್ತಾರೆ. And they don't know how to treat a sinner. ಮತ್ತು ಪಾಪಿಯನ್ನು ಹೇಗೆ ಸಂಭಾಳಿಸಬೇಕು, ಅವರನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. And we tell them God loves you, God forgives your sin. Sometimes it looks like we tell them no problem, you commit sin. ನಾವೇನ್ ಮಾಡ್ತೇವೆ, ದೇವ್ರ ಪಾಪಿಗಳನ್ನು ಪ್ರೀತಿಸ್ತಾನೆ, ಕ್ಷಮಿಸ್ತಾನೆ ಅಂತ ಹೇಳಿದಾಗ ಕೆಲವೊಂದ್ಸಲ ಪಾಪ ಮಾಡ್ಬೋದು ಅಂತ ನಾವು ಬಿಟ್ಕೊಟ್ಟ ಹಾಗೆ. So they don't have any fear of God. ಅದಕ್ಕಾಗಿ ಕೆಲವು ಜನರಲ್ಲಿ ದೇವರ ಭಯನೇ ಇಲ್ಲ. They live all sinful deeds, they do it. ಎಲ್ಲ ಪಾಪದ ಕೆಲಸಗಳನ್ನು ಮಾಡ್ತಾರೆ. So there are 2 chapters in the Bible. Today I'll conclude it. Romans 5th chapter and 6th chapter. ಬೈಬಲ್ ಅಲ್ಲಿ 2 ಅಧ್ಯಾಯಗಳಿವೆ. ಇವತ್ತು ನಾನು ಅದನ್ನು ಮುಕ್ತಾಯಗೊಳಿಸ್ತೇನೆ. ರೋಮ 5ನೇ ಅಧ್ಯಾಯ, 6ನೇ ಅಧ್ಯಾಯ. Romans 5th chapter says about unbeliever, what is his condition before accepting Jesus. ರೋಮ 5ನೇ ಅಧ್ಯಾಯದಲ್ಲಿ ಅವಿಶ್ವಾಸಿಯ ಬಗ್ಗೆ ಆತನ ಸ್ಥಿತಿ ಏನು ಅದರ ಬಗ್ಗೆ ಕಲಿಸ್ಕೊಡ್ತಾರೆ. Before we accepted Jesus, what was our condition? ಯೇಸುವನ್ನು ನಾವು ಸ್ವೀಕಾರ ಮಾಡೋದಕ್ಕಿಂತ ಮೊದಲು ನಮ್ಮ ಸ್ಥಿತಿ ಹೇಗಿತ್ತು? So 3 words is used as Paul in Romans 5th chapter. ರೋಮ 5ನೇ ಅಧ್ಯಾಯದಲ್ಲಿ ಪೌಲನು 3 ಮಾತುಗಳನ್ನು ಉಪಯೋಗಿಸ್ತಾನೆ. We all were ungodly people, we all were sinners, we all were enemies to God. ನಾವೆಲ್ಲರೂ ಪಾಪಿಗಳಾಗಿದ್ವಿ, ದೇವರಿಗೆ ವೈರಿಗಳಾಗಿದ್ವಿ, ungodly, ಮತ್ತು ದೈವಿಕ ಜನರಾಗಿರ್ಲಿಲ್ಲ. Where is that? Romans 5th chapter. ಭಕ್ತಿಹೀನರಾಗಿದ್ವಿ. Yeah, that's wonderful. Hallelujah.
Say in Kannada, please. ನನ್ನಿಂದ ಹೇಳ್ರಿ, ಭಕ್ತಿಹೀನರು, ಪಾಪಿಗಳು, ವೈರಿಗಳು. Because sin nature was inside. ಯಾಕೆಂದ್ರೆ ಪಾಪದ ಸ್ವಭಾವ ಒಳಗಿತ್ತು. It came from Adam. ಆದಾಮನಿಂದ ಬಂತು. But good news is, when we were ungodly, when we were sinners, when we were enemies, God loved us. ಆದ್ರೆ ಸುಸಮಾಚಾರ ಏನಂದ್ರೆ, ನಾವು ವೈರಿಗಳಾಗಿದ್ದಾಗ, ಪಾಪಿಗಳಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸಿದನು. Christ died for us. ಕ್ರಿಸ್ತನು ನಮಗಾಗಿ ಸತ್ತನು. When we were sinners. ಅದು ಯಾವಾಗ? ನಾವು ಪಾಪಿಗಳಾಗಿದ್ದಾಗ್ಲೇ God showed his love to us. ದೇವರು ತನ್ನ ಪ್ರೀತಿಯ ನಮಗಾಗಿ ತೋರಿಸಿಕೊಟ್ಟ. Hallelujah. Hallelujah. And because of sin, death ruled in man's life. ಪಾಪದ ಕಾರಣ ಮರಣವು ಮನುಷ್ಯನ ಜೀವನದಲ್ಲಿ ಆಳ್ವಿಕೆ ಮಾಡ್ತಾ Again, ಇತ್ತು. when we say death, it is not falling and dying. ಇನ್ನೊಂದ್ಸಲ ಮರಣ ಹೇಳಿದ್ರೆ ಅಲ್ಲಿ ಬಿದ್ದು ಸಾಯುವಂತದಲ್ಲ. Sickness, poverty, family disputes, all these things were ruling in life. ಮರಣ ಅಂದ್ರೆ ರೋಗ, ಬಡತನ, ಎಲ್ಲ ಕುಟುಂಬದ ಜಗಳಗಳು, ಇವೆಲ್ಲವೂ ಅದರಲ್ಲಿ ಬರ್ತವೆ. Now, where the sin is increasing, grace will increase, the Bible says. ಇವಾಗ ಬೈಬಲ್ ಹೇಳ್ತಿದೆ, ಎಲ್ಲಿ ಪಾಪ ಹೆಚ್ಚುತ್ತದೋ ಕೃಪೆಯೂ ಹೆಚ್ಚುತ್ತದೆ. So where there comes one question, if grace increases wherever sin increases, shall we continue in sin? ಇವಾಗ ಒಂದು ಪ್ರಶ್ನೆ ಬರ್ತದೆ, ಪಾಪ ಹೆಚ್ಚಿದಲ್ಲಿ ಕೃಪೆ ಹೆಚ್ಚುತ್ತಾ ಇದ್ರೆ ನಾವು ಪಾಪ ಮಾಡ್ತಾ ಇರ್ಬೇಕಾ? Paul also writes this question. ಪೌಲನು ಈ ಪ್ರಶ್ನೆ ಬರೀತಾನೆ. Every Christian should ask this question to himself. ಪ್ರತಿಯೊಬ್ಬ ಕ್ರೈಸ್ತನು ತನ್ನಗೆ ತಾನು ಈ ಪ್ರಶ್ನೆ ಕೇಳ್ಕೊಳ್ಬೇಕು. If he doesn't ask this question, he will continue in sin. ಆತನು ಈ ಪ್ರಶ್ನೆ ಕೇಳಿಲ್ಲ ಅಂದ್ರೆ ಪಾಪದಲ್ಲಿ ಮುಂದುವರಿತಾನೆ. I am not saying all the Christians, even they are nominal people, sometimes they will be born again. We don't know. They will be born again. They know God, they love God, they fear God. Because this question is not there, they don't realize how serious is sin. ಎಲ್ಲ ಕ್ರೈಸ್ತರು ಅಂತ ಹೇಳುವಾಗ ಕೆಲವು ಜನರು ಅಲ್ಲಿ ಯೇಸುವಿನ ಸ್ವೀಕಾರ ಮಾಡಿರ್ತಾರೆ, ಹೊಸೊಬ್ಬರಾಗಿ ಹುಟ್ಟಿರ್ತಾರೆ, ಆದ್ರೆ ಅವರಿಗೆ ಈ ವಿಷಯದಲ್ಲಿ ಗೊತ್ತಿಲ್ಲ, ಆದ ಕಾರಣ ಅವ್ರ ಪಾಪದಲ್ಲಿ ಇನ್ನೂ ಇದ್ದಾರೆ. So Paul writes a question in Romans 6th chapter. What can we say? Because the grace is more, shall we keep on committing sin? ಪೌಲನು 6ನೇ ಅಧ್ಯಾಯದಲ್ಲಿ ಹೇಳ್ತಾನೇನಂದ್ರೆ, ಹಾಗಾದ್ರೆ ಏನು ಹೇಳೋಣ, ಕೃಪೆಯು ಹೆಚ್ಚಲಿ ಎಂದು ಪಾಪದಲ್ಲಿ ಇನ್ನೂ ಇರಬೇಕೋ? Then he gives a reply. ಆಮೇಲೆ ಅದಕ್ಕೊಂದು ಉತ್ತರ ಕೊಡ್ತಾನೆ, God forbid. ಎಂದಿಗೂ ಇರಬಾರದು. Hallelujah. Hallelujah. So as a Christian, our perspective for temptation, for the sin is, no, I will not do. ನಾವು ಕ್ರೈಸ್ತರಾಗಿ ಪಾಪಕ್ಕಾಗಿ, ಶೋಧನೆಗಾಗಿ ನಮ್ಮ ನೋಟ, ನಮ್ಮ ದೃಷ್ಟಿ ಅದು ಇಲ್ಲ ಅಂತ ಇರುವಂತದಾಗಿರ್ಬೇಕು. What is sin? ಪಾಪ ಏನು? Even, no need, we think sin means smoking, drinking. ನಮ್ಗೆ ಪಾಪ ಅಂತ ಹೇಳಿದ್ರೆ ಏನ್ ಬರ್ತದೆ? ಕುಡಿಯುವಂಥದ್ದು, ಸೇದುವಂಥದ್ದು. Sitting in the chair without moving 1 inch, we can commit sin. ಚೇರಲ್ಲಿ ಕುಂತ್ಕೊಂಡು 1 ಇಂಚ್ ಅಲ್ಲಾಡದೆ ನೀವು ಪಾಪ ಮಾಡಬಹುದು. Even if you think, in your mind something good, you don't do it, that is sin itself. ಪಾಪ ಏನಂತ ಬೈಬಲ್ ಹೇಳ್ತಿದೆ, ನಿಮ್ ಮನಸ್ಸಿನಲ್ಲಿ ಏನೋ ಒಳ್ಳೇದು ಮಾಡ್ಬೇಕು ಅಂತ ಗೊತ್ತಿದ್ರೂ ಮಾಡಿಲ್ಲ ಅಂದ್ರೆ ಅದು ಪಾಪ. Hallelujah. One more way is, ಇನ್ನೊಂದು ರೀತಿಯಲ್ಲಿ I ಹೇಳ್ಬೇಕಾದ್ರೆ, always keep repeating this. ಯಾವಾಗ್ಲೂ ನಾನು ಹೇಳ್ತಾ ಇರ್ತೇನೆ, God has kept some desires in our body. ದೇವರು ನಮ್ಮ ಈ ಶರೀರದಲ್ಲಿ ಕೆಲವು ಆಸೆಗಳನ್ನು ಇಟ್ಟಿದ್ದಾನೆ. It is for good. ಆಸೆಗಳು ಒಳ್ಳೆಯದಕ್ಕಾಗಿ. Hunger is good. ಹಸಿವೆ ಎನ್ನುವುದು ಒಳ್ಳೆಯದು, There's nothing wrong. ಅದ್ರಲ್ಲಿ ಯಾವ್ದು We should ತಪ್ಪಿಲ್ಲ. feel hungry, you should eat food. ನಮ್ಗೆ ಹಸಿವೆ ಆಗ್ಬೇಕು, ಹಸಿವೆ ಆದಾಗ ತಿನ್ಬೇಕು. But how we should eat food? ಆದ್ರೆ ಹೇಗ್ ತಿನ್ಬೇಕು? We can buy and eat. ನಾವು ಖರೀದಿ ಮಾಡ್ಕೊಂಡು ತಿನ್ಬಹುದು, We can cook and eat. ಅಡಿಗೆ ಮಾಡ್ಕೊಂಡು ತಿನ್ಬಹುದು. But if you rob and eat, it is sin. ಆದ್ರೆ ಇನ್ನೊಬ್ಬರಿಂದ ಕದ್ಕೊಂಡು ತಿಂದ್ರೆ ಅದು ಪಾಪ. So if you try to meet your need in illegitimate manner, that is sin. ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ, ಅನ್ಯಾಯವಾದ ರೀತಿಯಲ್ಲಿ ನಿಮ್ಮ ಬೇಡಿಕೆಯನ್ನು ನೀವು ಪೂರ್ತಿ ಮಾಡಬೇಕು ಅಂತ ಬಯಸಿದ್ರೆ ಅದು ಪಾಪ. But in the world, they don't call it as a sin. ಆದ್ರೆ ಲೋಕದಲ್ಲಿ ಅನ್ಯಾಯವಾಗಿ ಮಾಡುವಂತ ಕೆಲಸಕ್ಕೆ ಪಾಪ ಅಂತ ಕರೆಯೋದೇ ಇಲ್ಲ. They don't call it as a sin. They say it's okay, everybody is doing, I'm doing. ಅವ್ರು ಹೇಳ್ತಾರೆ ಇದು ಪಾಪ ಅಲ್ಲ, ಇದ್ರಲ್ಲಿ ಏನಿದೆ ಪರವಾಗಿಲ್ಲ ಅಂತ ಹೇಳ್ತಾರೆ. I have a friend, working in railways. He's
a ticket collector. ರೈಲ್ವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ನನ್ನ ಸ್ನೇಹಿತನಿದ್ದಾನೆ, ಆತನು TC ಆಗಿದ್ದಾನೆ. And he always tells, no, we make money from passengers. When they need reservation, we make money. ಅವ್ರು ಹೇಳ್ತಾರೆ, ಯಾವಾಗ್ಲೂ ಪ್ಯಾಸೆಂಜರ್ಗಳು ಬಂದಾಗ ಅವ್ರಿಗೆ ರಿಸರ್ವೇಶನ್ ಮಾಡಿಸ್ಬೇಕು ಅಂದ್ರೆ ನಾವು ಅವರಿಂದ ಹಣ ತಗೊಳ್ತೇವೆ. I said, it's wrong. ನಾನು ಹೇಳ್ದೆ ಇದು ತಪ್ಪಲ್ಲ. I said, how it is wrong? ಅವ್ರು He asked me how it is wrong. ಅವ್ರು ನನ್ ಕೇಳಿದ್ರು, ಅದು ತಪ್ಪು ಹೇಗೆ? Everybody is doing it. ಎಲ್ರು ಮಾಡ್ತಾರೆ. People want to sleep. ಜನರಿಗೆ ಮಲ್ಗೋಕೆ ಸೀಟ್ ಬೇಕು. They come and give me money. ಅವ್ರು ತಾವೇ ಬಂದು ಹಣ ಕೊಡ್ತಾರೆ. And I take. ನಾನು ತಗೊಳ್ತೇನೆ. There's nothing wrong. ಇದರಲ್ಲಿ ಏನ್ ತಪ್ಪು? The world is like that illegitimate way we can earn, and that is not wrong. That's what they say. ಲೋಕದ ಪ್ರಕಾರ ಏನು ಹೇಳ್ತಾರೆ? ಅನ್ಯಾಯವಾದ ರೀತಿಯಲ್ಲಿ ಹಣ ಗಳಿಸಿದ್ರೆ ಅದು ತಪ್ಪಲ್ಲ. But as a children of God, sin, it is sin. ಆದ್ರೆ ದೇವರ ಮಕ್ಕಳಾಗಿ ಅದು ಪಾಪವಾಗಿದೆ. So our perspective is, when the temptation comes, we should say no. ನಮ್ಮ ನೋಟ, ನಮ್ಮ ದೃಷ್ಟಿ ಹೇಗಿರ್ಬೇಕು ಅಂದ್ರೆ, ಪಾಪ ಬಂದಾಗ, ಶೋಧನೆ ಬಂದಾಗ ನಾವು ಇಲ್ಲ ಅಂತ ಹೇಳ್ಬೇಕು. Hallelujah. Then next is how to live a holy life. ಮುಂದೆ ಏನಂದ್ರೆ ಹೇಗೆ ಪರಿಶುದ್ಧ ಜೀವನ ಜೀವಿಸುವುದು. See, this is one problem every man will have, every woman will have, every boy and girl will have it. This will be there. ಈ ಸಮಸ್ಯೆವು ಪ್ರತಿಯೊಬ್ಬ ಪುರುಷನಿಗೆ, ಸ್ತ್ರೀಗೆ, ಹುಡುಗಿಗೆ, ಹುಡುಗಾಗೆ ಇರ್ತದೆ. I won't say nobody has this. Only thing, we feel shy to talk. ನಾನು ಹೇಳೋದಿಲ್ಲ ಯಾರಿಗೂ ಇಲ್ಲ ಅಂತ, ಆದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗ್ತದೆ. And the church is so confused. They have so many ways, so many wrong doctrines. Today I'll deal with it. To deal with the sin. ಮತ್ತು ಸಭೆಯು ಈ ಪಾಪದ ಬಗ್ಗೆ ಹೇಗೆ ಅದನ್ನು ಸಂಭಾಳಿಸಬೇಕು, ಹೇಗೆ ವರ್ತಿಸಬೇಕು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಗಲಿಬಿಲಿಯಲ್ಲಿದ್ದಾರೆ. The only way to overcome temptation is, ಶೋಧನೆಯನ್ನು ಜಯಿಸುವುದಕ್ಕಾಗಿ ಇರುವ ಒಂದೇ ಒಂದು ರೀತಿ, you have to know the truth and think about the truth. ಸತ್ಯವನ್ನು ತಿಳ್ಕೊಳ್ಬೇಕು, ಸತ್ಯದ ಬಗ್ಗೆ ಯೋಚಿಸಬೇಕು. Hallelujah. Hallelujah. This is the only solution. There is no other solution. ಪಾಪಕ್ಕೆ ಬೇರೆ ಉಪಾಯನೇ ಇಲ್ಲ, ಇದು ಒಂದೇ. Romans 6th chapter, if you read 3rd, 4th, 6th verse, everywhere he will tell us, know this, you should know this, you should know this. ರೋಮ 6ನೇ ಅಧ್ಯಾಯದಲ್ಲಿ 3, 4, 5 ಓದ್ತಾನೆ ಹೋಗುವಾಗ ಆತನ ಹೇಳ್ತಾನೆ, ಈ ವಿಷಯ ತಿಳ್ಕೊಳ್ಬೇಕು, ಎಣಿಸಿಕೊಳ್ಬೇಕು. Romans 6th chapter is called identification chapter. ನಾನು ನಿಮ್ಗೆ ಹೇಳಿದ್ದೆ, ರೋಮ 6ನೇ ಅಧ್ಯಾಯಕ್ಕೆ ಪರಿಚಯದ ಅಧ್ಯಾಯ, ಗುರುತಿಸುವಂತ ಅಧ್ಯಾಯ ಅಂತ ಕರೀತಾರೆ. We identify ourselves with Christ. ನಾವು ನಮ್ಮನ್ನು ಯೇಸು ಕ್ರಿಸ್ತನೊಟ್ಟಿಗೆ ಗುರುತಿಸಿಕೊಳ್ತೇವೆ. Christ died on the cross. ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು. Yes or no? ಹೌದಾ ಇಲ್ಲ? He was buried. ಆತನು ಹೂಣಿಡಲ್ಪಟ್ಟನು. And he rose. ಆಮೇಲೆ ಆತನು ಜೀವಂತವಾಗಿ ಎದ್ದನು. Paul identifies a believer with Christ, death, burial and resurrection. ಪೌಲನು ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನೊಟ್ಟಿಗೆ ಸತ್ತಿರುವಂತದ್ದು, ಹೂಣಿಡಲ್ಪಟ್ಟಿರುವಂತದ್ದು, ಜೀವಂತವಾಗಿ ಎದ್ದಿದ್ದಾನೆ ಎಂದು ಗುರುತಿಸ್ತಾನೆ. So when we accept Jesus, ನಾವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಾಗ what happens is, ಏನಾಗ್ತದೆ? we are crucified. We are dead to sin. ನಾವು ಯೇಸು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಲ್ಪಡ್ತೇವೆ. Our ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. Our sin nature is removed. ನಮ್ಮ ಪಾಪದ ಸ್ವಭಾವ ತೆಗೆದು ಹಾಕಲ್ಪಟ್ಟಿದೆ. Hallelujah. Hallelujah. So he says, don't you know those who are dead to sin is free from sin? ಅದಕ್ಕಾಗಿ ಆತನು ಹೇಳ್ತಾನೆ, ನಿಮಗೆ ಗೊತ್ತಿಲ್ಲವೋ, ಯಾವ ಜನರು ಪಾಪದ ಪಾಲಿಗೆ ಸತ್ತವರು ಅವರು ಪಾಪದಿಂದ ಬಿಡುಗಡೆ ಹೊಂದಿದ್ದಾರೆ. The truth is, a born again believer is dead, is like a dead body when the temptation comes. ಸತ್ಯ ಏನಂದ್ರೆ, ಒಬ್ಬ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಯಾವುದೇ ಶೋಧನೆ ಬಂದಾಗ ಸತ್ತಂತ ಶವದ ಹಾಗೆ ಇರುವನು. Can dead body drink? ಸತ್ತಂತ ಶವ ಕುಡಿಬಹುದಾ? Not possible. So ಸಾಧ್ಯ you cannot, ಇಲ್ಲ. the sin nature is gone. ಅದಕ್ಕಾಗಿಯೇ ನಮ್ಗೆ ಅರ್ಥ ಆಗ್ತದೆ, ಪಾಪದ ಸ್ವಭಾವ ಹೋಗಿದೆ, And God's nature has come inside. ದೇವರ ಸ್ವಭಾವ ಬಂದಿದೆ. So you can walk in the newness of life. ಆದ ಕಾರಣ ನೀವು ಜೀವನದಲ್ಲಿ ಹೊಸೊಬ್ಬರಾಗಿ ನಡ್ಕೊಳ್ಬಹುದು. All these things happened in our spirit. ಈ ಎಲ್ಲಾ ವಿಷಯಗಳು ನಮ್ಮ ಆತ್ಮದಲ್ಲಿ ನಡೀತು. But our mind is a old mind. ಆದ್ರೆ ಈ ನಮ್ಮ ಮನಸ್ಸು ಹಳೆ ಮನಸ್ಸು. Before born again, this mind, Bible calls it was filled with the filthy thoughts. ಮತ್ತು
ನಾವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡೋಕ್ಕಿಂತ ಮೊದಲು ಈ ಮನಸ್ಸಿಗೆ ಬೈಬಲ್ ಹೇಳ್ತಿದೆ ಎಲ್ಲ ಹೊಲಸು ಆಲೋಚನೆಗಳಿಂದ ತುಂಬಿತ್ತು. It is programmed by the world. ಲೋಕದ ಪ್ರಕಾರ ಅದು ಪ್ರೋಗ್ರಾಮ್ ಆಗಿತ್ತು. Even though sin nature has gone, because of the mind, this body will keep on committing sin. ಪಾಪದ ಸ್ವಭಾವ ಹೋಗಿದ್ರೂ ಕೂಡ ಈ ಮನಸ್ಸು ಹಳೆ ಮನಸ್ಸಿರುವ ಕಾರಣ ಈ ದೇಹವು ಪಾಪ ಮಾಡ್ತಾನೆ ಇರ್ತದೆ. Hallelujah. So now you have to keep thinking. ಅದಕ್ಕಾಗಿ ನೀವೀಗ ಯೋಚನೆ ಮಾಡ್ತಾ ಇರಬೇಕು. And the best way to think is confess with your mouth. ಮತ್ತು ಯೋಚನೆ ಮಾಡುವುದಕ್ಕಾಗಿರುವ ಉತ್ತಮವಾದ ರೀತಿ ಬಾಯಿಂದ ಅರಿಕೆ ಮಾಡ್ತಾ ಇರಬೇಕು. Say in English, I am dead to sin. My sin nature is gone. ನನ್ನಿಂದ ಹೇಳ್ರಿ, ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ, ನನ್ನ ಹಳೆ ಸ್ವಭಾವವು ಹೋಗ್ಬಿಟ್ಟಿದೆ. I am buried with Christ. I am risen with Christ. I have a new nature. I will walk in the newness of life. ನಾನು ಯೇಸು ಕ್ರಿಸ್ತನೊಟ್ಟಿಗೆ ಹೂಣಿಡಲ್ಪಟ್ಟಿದ್ದೇನೆ, ಜೀವಂತವಾಗಿ ಎದ್ದಿದ್ದೇನೆ. ನಾನೀಗ ಹೊಸ ಸ್ವಭಾವ ಹೊಂದಿಕೊಂಡಿದ್ದೇನೆ, ಜೀವನದಲ್ಲಿ ಹೊಸಬರಾಗಿ ನಡ್ಕೊಳ್ತೇನೆ. Now comes a responsibility on us to live a holy life. ಇವಾಗ ನಮ್ಮ ಮೇಲೆ ಇಂಥ ಒಂದು ಜವಾಬ್ದಾರಿ ಬರ್ತದೆ, ನಾವು ಪರಿಶುದ್ಧರಾಗಿ ಜೀವಿಸಬೇಕು ಅಂತ. Hallelujah. ಹಲ್ಲೆಲೂಯಾ. Still we have a choice. ಇನ್ನೂ ನಮ್ಗೆ ಒಂದು ಆಯ್ಕೆ ಇದೆ. We have a choice. We can commit sin. ನಮ್ಗೆ ಆಯ್ಕೆ ಇದೆ, ನಾವು ಪಾಪ ಮಾಡ್ಬೋದು. A believer after born again, after spiritual, after knowing the truth also can commit. ಒಬ್ಬ ವಿಶ್ವಾಸಿ ಯೇಸುವನ್ನು ಸ್ವೀಕಾರ ಮಾಡಿದ ಮೇಲೆ, ಆತನ ಸತ್ಯ ತಿಳ್ಕೊಂಡಿದ ಮೇಲೂ ಆತನು ಪಾಪ ಮಾಡ್ಬೋದು. What happens after knowing everything when he commits sin? ಎಲ್ಲ ಗೊತ್ತಿದ್ರೂ ಆತನು ಪಾಪ ಮಾಡಿದ್ರೆ ಏನಾಗ್ತದೆ? Romans 6th chapter ನೋಡ್ಕೊಳ್ಳೋಣ. ರೋಮ 6ನೇ ಅಧ್ಯಾಯ verse 16. 16ನೇ ವಾಕ್ಯ. ರೋಮ 6:16, 16 and 17. 16-17 ನೋಡ್ಕೊಳ್ಳೋಣ. Know ye not that to whom you yield yourselves servants to obey, his servants you are to whom you obey, whether of sin unto death or of obedience unto righteousness. But God be thanked that you were the servants of sin, but you have obeyed from the heart that form of doctrine which was delivered you. 16ನೇ ವಾಕ್ಯದಿಂದ ಓದ್ತೇನೆ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದುದರಿಂದಲೂ. Here is telling, don't you know to whom you yield yourself, you become servants. ಆತನು ಕೇಳ್ತಾ ಇದ್ದಾನೆ, ನೀವು ಯಾರಿಗೆ ಅಧೀನರಾಗ್ತೀರೋ ಅವರಿಗೆ ದಾಸರಾಗ್ತೀರಂತ ನಿಮ್ಗೆ ಗೊತ್ತಿಲ್ಲವೋ? So you have a two choice. ಅದಕ್ಕಾಗಿ ಅಲ್ಲಿ 2 ಆಯ್ಕೆಗಳಿವೆ. One choice is sin unto death. ಮೊದಲನೇದು ಪಾಪಕ್ಕೆ ಫಲ ಮರಣ. And second choice is obedience into righteousness. ಎರಡನೇ ಆಯ್ಕೆ ವಿಧೇಯತ್ವಕ್ಕೆ ಫಲ ನೀತಿ. I'll explain again. Look here. ಇನ್ನೊಂದ್ಸಲ ಹೇಳ್ತೀನಿ. This is about me. This is about you. ಈ ವಿಷಯವು ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಆಗಿದೆ. Now, sin nature is gone. ಪಾಪದ ಸ್ವಭಾವ ಹೋಗಿದೆ. God's nature has come. ದೇವರ ಸ್ವಭಾವ ಬಂದಿದೆ. Still we commit sin. ಆದ್ರೂ ಪಾಪ ಮಾಡಿದಾಗ We become servant to sin. ಆದ್ರೂ ನಾವು ಪಾಪ ಮಾಡಿದಾಗ ನಾವು ಪಾಪಕ್ಕೆ ದಾಸರಾಗ್ತೇವೆ. We become servant to the father of sin. ಪಾಪಕ್ಕೆ ಇರುವಂತ ತಂದೆಗೆ ದಾಸರಾಗ್ತೇವೆ. So when believer commits sin, what happens? ಇವಾಗ ಒಬ್ಬ ವಿಶ್ವಾಸಿ ಪಾಪ ಮಾಡಿದ್ರೆ ಏನಾಗ್ತದೆ? He opens the door for the devil to come. ಸೈತಾನನಿಗೆ ಆತನು ಬಾಗಿಲನ್ನು ತೆರೆದ ಹಾಗೆ. If the devil comes, what he will do? ಸೈತಾನನು ಒಳಗೆ ಬಂದ್ರೆ ಏನ್ ಮಾಡ್ತಾನೆ? Will he do any good things? ಸೈತಾನನು ಏನಾದ್ರೂ ಒಳ್ಳೇದ್ ಮಾಡ್ತಾನ? Only 3 things will do.
ಸೈತಾನನು ಮಾಡುವಂತ ಕಾರ್ಯ 3. Hallelujah. All of us say 3 things. 3 ವಿಷಯಗಳು. What are the 3 things? ಏನು 3 ವಿಷಯಗಳು? Steal, kill, destroy. ಕದಿಯುವಂಥದ್ದು, ಕೊಲೆ ಮಾಡುವಂಥದ್ದು, ನಾಶ ಮಾಡುವಂಥದ್ದು. Even a born again believer can open the door for the devil by committing a sin, allow him to come inside, steal, kill and destroy. ಒಬ್ಬ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಕೂಡ ಆತನು ಪಾಪ ಮಾಡಿದಾಗ ಸೈತಾನನಿಗೆ ಬಾಗಿಲನ್ನು ತೆರೀತಾನೆ. ಸೈತಾನನು ಬಂದು ಕದಿಯುವಂಥದ್ದು, ಅಲ್ಲಿ ಕೊಲೆ ಮಾಡುವಂಥದ್ದು, ನಾಶ ಮಾಡುವಂತ ಕಾರ್ಯವನ್ನು ಮಾಡಬಹುದು. God loves you. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. Because when you were sinners, God loved you. ನೀವು ಪಾಪಿಗಳಾಗಿದ್ದಾಗಲೇ ಆತ ನಿಮ್ಮನ್ನು ಪ್ರೀತಿಸಿದ್ನು. Even after you become a God's child also, God loves you. ದೇವರ ಮಕ್ಕಳಾದ್ಮೇಲೂ ಆತ ನಿಮ್ಮನ್ನು ಪ್ರೀತಿಸ್ತಾನೆ. So the best thing is, ಉತ್ತಮವಾದ ವಿಷಯ ಏನಂದ್ರೆ, anytime you feel you have committed sin, immediately ask God sorry. ಯಾವಾಗಾದ್ರೂ ನಿಮ್ಗೆ ಅನಿಸ್ತಾ ಇದೆ ಈಗ ನಾನು ಪಾಪ ಮಾಡ್ದೆ ಅಂತ ಹೇಳಿದ್ರೆ ಆ ಕ್ಷಣವೇ ದೇವ್ರೆ ಕ್ಷಮಿಸು ಅಂತ ಕೇಳು. Forgive me, Lord. That's best thing. ದೇವ್ರೆ ನಂಗೆ ಕ್ಷಮಿಸ್ಬಿಡು ದೇವ್ರೆ ಅಂತ ಕೇಳ್ರಿ. When you ask that sorry or forgiveness, you shut the door for Satan. ದೇವರಿಗೆ ಕ್ಷಮಾಪಣೆ ಕೇಳಿದಾಗ ಆ ಕ್ಷಣವೇ ನೀವು ಸೈತಾನನಿಗೆ ತೆರೆದಿಟ್ಟಿರುವ ಬಾಗಿಲನ್ನು ಮುಚ್ತೀರಿ. If we don't shut the door, then his work begins. ಸೈತಾನನಿಗೆ ತೆರೆದಿಟ್ಟಿರುವ ಬಾಗಿಲನ್ನು ನಾವು ಮುಚ್ಚಲಿಲ್ಲ ಅಂದ್ರೆ ಸೈತಾನನು ಕಾರ್ಯ ಶುರು ಮಾಡ್ತಾನೆ. Hallelujah. And Paul is very clear. ಮತ್ತು ಪೌಲನ್ ನೋಡ್ರಿ ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. Grace teaching is not licensed to commit sin. ನೋಡ್ರಿ, ಕೃಪೆಯ ಬೋಧನೆಯು ಪಾಪ ಮಾಡಬಹುದು ಅಂತ ಲೈಸೆನ್ಸ್ ಕೊಟ್ಟದಲ್ಲ. Grace teaching is your sin nature is gone, God's nature has come. Now you have the ability to live a holy life. ಕೃಪೆಯ ಬೋಧನೆ ಏನು? ನಿಮ್ಮ ಪಾಪದ ಸ್ವಭಾವ ಹೋಗಿದೆ, ದೇವರ ಸ್ವಭಾವ ಬಂದಿದೆ, ನೀವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಾಮರ್ಥ್ಯ ಹೊಂದಿದ್ದೀರಿ. Hallelujah. Hallelujah. Are you with me? ನನ್ನ ಜೊತೆಲಿದ್ದೀರಾ? Okay. Verse 18, 19 and 20. 18, 19, 20 ಓದ್ತೇನೆ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕ ರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೆ ಅಧರ್ಮಕ್ಕೂ ದಾಸರನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನಾಗಿ ಒಪ್ಪಿಸಿಕೊಡಿರಿ. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. Okay. Now listen, I'll make it very simple. Listen. ನಾನೀಗ ನಿಮ್ಗೆ ಅರ್ಥ ಮಾಡಿಸ್ತೇನೆ ಕೇಳ್ರಿ. 2 things he's telling. ಇಲ್ಲಿ ಆತನ 2 ವಿಷಯಗಳನ್ನು ಹೇಳ್ತಾ ಇದ್ದಾನೆ. Before born again, you were all servants of sin. ಆತನು ಹೇಳ್ತಾ ಇದ್ದಾನೆ, ಯೇಸುವನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲು ನೀವು ಪಾಪಕ್ಕೆ ದಾಸರಾಗಿದ್ರಿ. We all were servants of sin. ನಾವೆಲ್ಲರೂ ಪಾಪಕ್ಕೆ ದಾಸರಾಗಿದ್ವಿ. And we didn't bother about righteousness. ನೀತಿಯ ಬಗ್ಗೆ ನಾವು ಯೋಚನೆನೇ ಮಾಡಲಿಲ್ಲ. We are free from that. ನೀತಿಯ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ. We were free. We didn't do about it anything. ನೀತಿಯ ಬಗ್ಗೆ ನಾವು ಏನು ಕೆಲಸ ಮಾಡಲಿಲ್ಲ. Now that time you did it. ಆವಾಗ ನೀವು ಪಾಪದ ಬಗ್ಗೆ ಕೆಲಸ ಮಾಡಿದ್ರಿ. Now you are a slave for righteous. ಆದ್ರೆ ಇವಾಗ ನೀವು ನೀತಿಗೆ ದಾಸರು. So you be free from sin. ಆದ ಕಾರಣ ನೀವು ಪಾಪದಿಂದ ದೂರ ಇರಿ. You stay away from it because there is no need. Sin nature is gone. ಪಾಪದಿಂದ ದೂರ ಇರಿ. ಪಾಪದ ಸ್ವಭಾವ ಹೋಗ್ಬಿಟ್ಟಿದೆ. Now what I should do, you should do is, ಈಗ ನಾವು ನೀವು ಏನ್ ಮಾಡ್ಬೇಕಂದ್ರೆ, when the temptation comes, ಶೋಧನೆ ಬಂದಾಗ we should think about it. ಅದರ ಬಗ್ಗೆ ಯೋಚಿಸಬೇಕು. There is no need for me to commit. ನನ್ಗೆ ಈ ಶೋಧನೆ ಬಂದಿದೆ, ನಾನು ಇದರಲ್ಲಿ ಕಾರ್ಯ ಮಾಡುವುದು ಬೇಕಾಗಿಲ್ಲ. Why no need for me to commit? ಯಾಕೆ ನಾನು ಮಾಡಬಾರ್ದು? I am not a slave for sin. ಯಾಕಂದ್ರೆ ನಾನು ಪಾಪಕ್ಕೆ I am ದಾಸನಲ್ಲ. a slave of righteousness. ನಾನು ನೀತಿವಂತಿಕೆಗೆ ದಾಸನು. I am free from sin. ಪಾಪದಿಂದ ಬಿಡುಗಡೆ You ಹೊಂದಿದ್ದೇನೆ. have to keep on thinking. ನೀತಿಯ ಬಗ್ಗೆ, ಈ ವಿಷಯಗಳ ಬಗ್ಗೆ ಯೋಚಿಸ್ತಾನೆ ಇರಬೇಕು. The more you think, ನೀವು ಎಷ್ಟು ಯೋಚನೆ ಮಾಡ್ತೀರೋ the easy
it becomes to live a holy life. ಅಷ್ಟು ಸುಲಭವಾಗಿ ಪರಿಶುದ್ಧರಾಗಿ ಜೀವಿಸ್ತೀರಿ. Hallelujah. Hallelujah. Now listen. ಈ ಕಡೆ ಕೇಳ್ರಿ. See, I told you, we listen to so many people. ನಾವು ಎಷ್ಟೊಂದ್ ಜನರು ಹೇಳುವಂತ ಮಾತುಗಳನ್ನ ಕೇಳ್ತೇವೆ. There are few things I will share. ನಾನು ಇವಾಗ ಕೆಲವು ಮಾತುಗಳನ್ನ ಹೇಳ್ತೇನೆ. Which is very useful when somebody, anywhere, if the message, if this comes out, then you can protect yourself. ಎಲ್ಲಿಯಾದ್ರೂ ಯಾರಾದ್ರೂ ಸಂದೇಶದಲ್ಲಿ ಹೀಗೆ ಏನಾದ್ರೂ ಸಾರಿದಾಗ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು. See, I accepted Jesus at the age of 17 years. ನೋಡ್ರಿ, ನಾನು ಯೇಸು ಕ್ರಿಸ್ತನನ್ನು 17 ವರ್ಷದವನಾಗಿದ್ದಾಗ ಸ್ವೀಕಾರ I used ಮಾಡಿಕೊಂಡೆ. to go to church. I used to go to youth meetings, camps and conferences. They talk about sin, temptation, so many things. ನಾನು ಸಭೆಗೆ ಹೋಗ್ತಾ ಇದ್ದೆ, ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೆ, ಯವನಸ್ಥರ ಕೂಟಕ್ಕೆ ಹೋಗ್ತಾ ಇದ್ದೆ. Okay. Now, when this discussion about the temptation comes, sometimes they tell us, if you get temptation, you are not saved properly. ಶೋಧನೆಯ ಬಗ್ಗೆ ಚರ್ಚೆ ಬಂದಾಗ ಅವ್ರು ಹೇಳ್ತಾರೆ ಏನಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಶೋಧನೆಗಳು ಬಂದ್ರೆ ನಿಮ್ಮ ರಕ್ಷಣೆಯು ಸರಿಯಾಗಿ ಆಗ್ಲಿಲ್ಲ. You are not fully born again. ನೀವು ಸಂಪೂರ್ಣವಾಗಿ ನೀವು ರಕ್ಷಣೆ ಹೊಂದಿಲ್ಲ, ಸಂಪೂರ್ಣವಾಗಿ ಹೊಸದಾಗಿ I ಹುಟ್ಟಿಲ್ಲ. have heard many times. ಇಂತಹ ವಿಷಯ ನಾನು ಬಹಳ ಸಲ ಕೇಳಿದ್ದೇನೆ. So it makes you to doubt your salvation. ಆ ತರ ಜನರು ಹೇಳಿದಾಗ ನಿಮ್ಮ ರಕ್ಷಣೆ ಬಗ್ಗೆ ನೀವು ಸಂಶಯ ಪಡ್ತೀರಾ. So what happens ಏನಾಗ್ತದೆ when the altar call comes? ಅಲ್ಲಿ ರಕ್ಷಣೆ ಪ್ರಾರ್ಥನೆಗಾಗಿ ಕರೆದಾಗ, I don't know whether we are born again that time. At least let me pray again. One more time we will make a prayer. At least we'll be saved today. ನಾನು ಅವಾಗ ರಕ್ಷಣೆ ಸರಿಯಾಗಿ ಹೊಂದ್ಕೊಂಡಿನೋ ಇಲ್ಲೋ ಗೊತ್ತಿಲ್ಲ, ಇವತ್ತಾದ್ರೂ ರಕ್ಷಣೆ ಪ್ರಾರ್ಥನೆ ಮಾಡ್ತೇನೆ. Hallelujah. One. ಮೊದಲನೇದು. Second, listen carefully. ಎರಡನೇದು ಕೇಳ್ರಿ. Because if anybody calls you for this meeting, you should know to say no. ಯಾರಾದ್ರೂ ನಿಮ್ಗೆ ಇಂತಹ ಕೂಟಗಳಿಗೆ ಕರೆದಾಗ ನೀವು ಬರಲ್ಲ ಅಂತ ಹೇಳುವುದು ಗೊತ್ತಿರ್ಬೇಕು. After born again, if you get temptation, you commit a sin, they say you need a deliverance. ನಿಮಗೆ ರಕ್ಷಣೆ ಆದ್ಮೇಲೆ ನೀವು ಪಾಪ ಮಾಡಿದ್ರೆ ಅಥವಾ ಶೋಧನೆ ಒಳಗೆ ಹೋಗ್ಬಿಟ್ರೆ ಅವ್ರು ಹೇಳ್ತಾರೆ ನಿಮಗೆ ಇನ್ನೊಂದ್ಸಲ ಬಿಡುಗಡೆ ಆಗ್ಬೇಕು. You need deliverance. ನಿಮಗೆ ಬಿಡುಗಡೆ ಬೇಕಾಗಿದೆ. Curse has to be broken in your life. ನಿಮ್ ಜೀವನದಲ್ಲಿ ಶಾಪವು ಮುರಿಯಲ್ಪಡ್ಬೇಕು. Come for the meeting. ಅದಕ್ಕಾಗಿ ಈ ಕೂಟಕ್ಕೆ ಬರ್ರಿ. Are you with me? And in the meeting they will tell, this demon go, that demon go, this demon go, that demon go. They'll cast out all the demons. ಆ ಕೂಟಕ್ಕೆ ಹೋದಾಗ ಆ ದುರಾತ್ಮ ಹೋಗ್ಲಿ, ಈ ದುರಾತ್ಮ ಹೋಗ್ಲಿ ಅಂತ ದುರಾತ್ಮಗಳನ್ನು ಓಡಿಸ್ತಾರೆ. I heard they said if you see movie, two demons will come and sit on your head. ನಾನು ಈ ತರ ಮೆಸೇಜ್ ಕೇಳಿದ್ದೇನೆ. ಅವ್ರು ಹೇಳ್ತಾರೆ ಯಾವ್ದಾದ್ರು ಪಿಕ್ಚರ್ ನೋಡಿದ್ರೆ ನಿಮ್ ತಲೆ ಮೇಲೆ 2 ದುರಾತ್ಮಗಳು ಬಂದು ಕೂತ್ಕೊಡ್ತವೆ. That's all. If they come and sit to finish, you can't do anything. ದುರಾತ್ಮಗಳು ಬಂದು ಕುಂತ್ಕೊಂಡ್ರೆ ಸಾಕು, ನಿಮ್ಗೆ ಏನು ಮಾಡಕ್ಕಾಗಲ್ಲ. Hello, are you here? ಕೇಳ್ತಾ ಇದ್ದೀರಾ? There is one ministry. They call people for 10 days. 10 days deliverance and purification. ಒಂದು ಸೇವೆ ಇದೆ, ಅವರು ಜನರಿಗೆ 10 ದಿನ ಬಂದು ಅಲ್ಲೇ ಇರಬೇಕು ಅಂತ ಕರೀತಾರೆ. 10 ದಿನ ಬಿಡುಗಡೆಯ ಸಮಯ ಮತ್ತು ಒಳಗಿನ ಶುದ್ಧೀಕರಣ ಸಮಯ. Purification conference. ಶುದ್ಧೀಕರಣದ ಆರಾಧನೆ. Preparation for the second coming of Jesus. ಯೇಸುವಿನ ಎರಡನೇ ಬರೋಣಕ್ಕಾಗಿ ಸಿದ್ಧರಾಗುವಂತದ್ದು. He is coming today. Now purify yourself. ಯೇಸುಸ್ವಾಮಿ ಇವತ್ತು ಬರ್ತಾರೆ, ಅದಕ್ಕಾಗಿ ಶುದ್ಧಿ ಮಾಡ್ಕೊಳ್ರಿ. They'll call people for 10 days. 10 ದಿನಕ್ಕಾಗಿ ಕರೀತಾರೆ. Then they will tell what all temptation you have. They will ask. ಆಮೇಲೆ ಅಲ್ಲಿ ನಿಂತ್ಕೊಂಡು ಏನೆಲ್ಲಾ ಶೋಧನೆಗಳಿದೆ ಅಂತ ಕೇಳ್ತಾರೆ. They will tell how devil comes. ಮತ್ತು ಸೈತಾನನು ಯಾವ ರೀತಿಯಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. How to chase the demon out. ದುರಾತ್ಮಗಳನ್ನು ಹೇಗೆ ಓಡಿಸಬೇಕು. 10 days you will hear only about this demon, that demon, this demon, that demon. 10 ದಿನ ದುರಾತ್ಮ, ಆ ದುರಾತ್ಮ, ಈ ಆತ್ಮ, ಆ ಆತ್ಮ ಅದೇ ಮಾತಾಡ್ತಾರೆ. I know one man of God. ನನಗೊಬ್ಬ ದೇವರ ಸೇವಕರು He was ಗೊತ್ತು. so much wound and hurt. He had a problem forgiving people. ಆತನಿಗೆ ಬಹಳ ನೋವು ಇತ್ತು, ಗಾಯಗಳಿದ್ದವು, ಜನರನ್ನು ಕ್ಷಮಿಸುವುದರಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು. The people who conduct this meeting, they are my close friends. ಇಂತಹ ಕೂಟಗಳನ್ನು ಯಾರು ಏರ್ಪಡಿಸ್ತಾರಲ್ಲ ಅವ್ರು ನನ್ನ ಬಹಳ ಸಮೀಪವಾಗಿರುವಂತ very close. I know them personally. ನನ್ಗೆ ಅವ್ರು ಬಹಳ ಚೆನ್ನಾಗಿ ಗೊತ್ತು.
And this fellow had a problem with forgiveness. He said, if I go 10 days and come, I will be delivered. ಈ ಸಹೋದರನಿಗೆ ಇನ್ನೊಬ್ಬರನ್ನು ಕ್ಷಮಿಸುವುದ್ರಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಆತನ ಹೇಳ್ತಾನೆ, ನಾನು 10 ದಿನ ಆ ಕೂಟಕ್ಕೆ ಹೋಗಿ ಬಂದ್ರೆ ಆಗ್ಬಿಡ್ತದೆ. I said, okay, go and come. ನಾನು ಹೇಳ್ದೆ, ಸರಿ ಹೋಗ್ ಬಾ. He went and came. I said, I am happy now. ಆತನು 10 ದಿನ ಹೋಗ್ ಬಂದ್ಮೇಲೆ ಹೇಳ್ತಾನೆ, ಈಗ ಸಂತೋಷವಾಗಿದ್ದೇನೆ. But after a few months, again same back to old story. ಕೆಲವು ತಿಂಗಳಾದ್ಮೇಲೆ ಮತ್ತೆ ಹಳೆ ಕತೆಗೆ ಬಂದ್ಬಿಟ್ಟ. What happened to your deliverance? ನಿಮ್ಮ ಬಿಡುಗಡೆಗೆ ಏನಾಯ್ತು ಅವಾಗ? ಇನ್ನೊಂದ್ಸಾರಿ ಹೋಗಬೇಕಣ್ಣ. See, when God delivers, He delivers completely. ನೋಡ್ರಿ, ದೇವರು ಬಿಡುಗಡೆ ಮಾಡಿದಾಗ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾನೆ. Hallelujah. Hallelujah. I'm telling you this, you have to be very careful, So even believers meeting, nice prayer meeting, they will take the people, mic and shout this. Pisa say, po means don't go and give your head to them. ವಿಶ್ವಾಸಿಗಳ ಕೂಟದಲ್ಲಿಯೇ ಅವ್ರೇನ್ ಮಾಡ್ತಾರೆ, ಬನ್ರಿ ಎಲ್ರು ನಾನು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತೇನೆ, ಎಲ್ಲ ದುರಾತ್ಮವೇ ಒಳಗಿರುವಂತ ದುರಾತ್ಮ ಹೋಗು ಯೇಸುವಿನ ಹೆಸರಲ್ಲಿ ಅಂತ ಎಲ್ಲಾ ಪ್ರಾರ್ಥಿಸ್ತಾರೆ. ಅಂತಹ ಸಮಯ ನೀವ್ ಹೋಗಿ ನನ್ನ ತಲೆ ಪ್ರಾರ್ಥನೆಗಾಗಿ ಕೊಡ್ಬೇಡ್ರಿ. They tell this, so many demons are on the pastors, we have to cast them out. Pastors, they say demons we have to cast out. Demons we have to cast out. ಅವ್ರು ಹೇಳ್ತಾರೆ, ಸಭಾಪಾಲಕರ ಮೇಲೆ ಎಷ್ಟೊಂದು ದುರಾತ್ಮಗಳಿವೆ, ಆ ದುರಾತ್ಮಗಳನ್ನ ಓಡಿಸ್ಬೇಕು. So many books are written on this. ಇಂತಹ ವಿಷಯಗಳ ಮೇಲೆ ಎಷ್ಟೊಂದು ಪುಸ್ತಕಗಳು ಬರೆಯಲ್ಪಟ್ಟಿವೆ. Why I am saying all this stuff? ನಾನು ಯಾಕೆ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದೇನೆ? Anybody can take the word of God, give some quotation and destroy people's life. ನೋಡ್ರಿ, ಯಾರು ಕೂಡ ಬೈಬಲ್ ಇಂದ ಒಂದು ವಾಕ್ಯ ತೆಗೆದ್ಬಿಟ್ಟು ಅಲ್ಲಿ ತಪ್ಪಾಗಿ ಅರ್ಥ ಕೊಟ್ಟು ಜನರ ಜೀವನಗಳನ್ನ ನಾಶ ಮಾಡಬಹುದು. 2 Corinthians ನಾವು ನೋಡ್ಕೊಳ್ಳೋಣ. 2ನೇ ಕೊರಿಂಥ 3rd chapter 3ನೇ ಅಧ್ಯಾಯ verse 6. 6ನೇ ವಾಕ್ಯ. Can somebody read please? 2ನೇ ಕೊರಿಂಥ 3ನೇ ಅಧ್ಯಾಯ 6ನೇ ವಾಕ್ಯ. ಯಾರಾದ್ರೂ ಓದ್ಬೋದಾ ಕನ್ನಡದಲ್ಲಿ? Yeah. It says, letter killeth, but the spirit gives life. ಹೇಳ್ತಾ ಇದೆ, ಲಿಖಿತ ರೂಪವಾಗಿರುವಂತದ್ದು ಮರಣವಂತ ಅರ್ಥದೆ, ಆದ್ರೆ ದೇವರ ಆತ್ಮನು ಜೀವವನ್ನುಂಟು ಮಾಡ್ತಾನೆ. Say in Kannada, say in English first. Letter killeth, but the spirit gives life. ಪತ್ರವು ಮರಣವನ್ನುಂಟು ಮಾಡ್ತದೆ, ಆತ್ಮನು ಜೀವವನ್ನು ಕೊಡ್ತಾನೆ. When it says letter, it is talking about Bible. ಪತ್ರವು ಅಂದ್ರೆ ಬೈಬಲ್ ಬಗ್ಗೆ ಮಾತಾಡ್ತಾ ಇದೆ. It is talking about Old Testament. ಹಳೆ ಒಡಂಬಡಿಕೆಯ ಬಗ್ಗೆ ಮಾತನಾಡ್ತಾ ಇದೆ. Anybody can tell. ನೋಡ್ರಿ, ಯಾರು ಕೂಡ ಕಲಿಸಬಹುದು. They say, David played harp, demon left Saul. ಬೈಬಲ್ ನಲ್ಲಿ ಅವ್ರು ಹೀಗೆ ಹೇಳ್ತಾರೆ, ಏನಂದ್ರೆ ದಾವಿದನು ವಾದ್ಯ ಬಾರಿಸಿದಾಗ ಆ ದುರಾತ್ಮನು ಸೌಲನನ್ನು ಬಿಟ್ಟು ಹೋದನು. So they say, now we will play keyboard, all the demons will go. ಅದಕ್ಕಾಗಿ ಅವ್ರು ಹೇಳ್ತಾರೆ, ಇವಾಗ ನಾವು ಕೀಬೋರ್ಡ್ ಬಾರಿಸ್ತೇವೆ, ಎಲ್ಲ ದುರಾತ್ಮಗಳು ಬಿಟ್ಟು ಹೋಗ್ತವೆ. I am seeing demon going there, devil going there. You also will turn and say, devil going. ಅವ್ರು ಹೇಳ್ತಾರೆ, ಆ ಬಾಗಿಲಿಂದ ಒಂದು ದುರಾತ್ಮ ಹೋಗ್ತಾ ಇದೆ, ಈ ಕಡೆಯಿಂದ ಇನ್ನೊಂದು ದುರಾತ್ಮ, ನೀವು ಕೂಡ ಆ ಕಡೆ ಈ ಕಡೆ ನೋಡ್ತೀರಾ. Letter kills. ಪತ್ರವು ಮರಣವನ್ನುಂಟು ಮಾಡ್ತದೆ. Take the scripture and kills people life. ಜನರು ಏನ್ ಮಾಡ್ತಾರೆ, ಈ ವಾಕ್ಯವನ್ನು ತಗೊಂಡು ಜೀವನಗಳನ್ನ ನಾಶ ಮಾಡ್ತಾರೆ. Even when you read Bible, you should read systematically. ನಾವು ಬೈಬಲ್ ಓದುವಾಗ ಕೂಡ ಸರಿಯಾಗಿ ಒಂದು ರೂಢಿಯನ್ನು ಇಟ್ಕೊಂಡು ಓದ್ಬೇಕು. It is so important. You should attend all the services, so that when you read Bible, you will get a clear understanding. ಅದಕ್ಕಾಗಿ ಎಲ್ಲ ಆರಾಧನೆಗಳಿಗೆ ನೀವು ಬರಬೇಕು. ನೀವು ಬಂದಾಗ ಬೈಬಲ್ ಓದುವಾಗ ಪ್ರತಿ ಸಮಯ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. How do you read Bible? ಬೈಬಲ್ ಹೇಗೆ ಓದ್ತೀರಾ? Daily you read Bible. How do you read? ಪ್ರತಿದಿನ ಬೈಬಲ್ ಓದ್ತೀರಲ್ಲ, ಹೆಂಗ್ ಓದ್ತೀರಿ? Somebody say, till God speaks, I will read Bible. ಕೆಲವು ಜನ ಹೇಳ್ತಾರೆ, ದೇವರು ಮಾತನಾಡುವವರೆಗೆ ನಾನು ಬೈಬಲ್ ಓದ್ತೇನೆ. That is wonderful. ಅದು ಒಳ್ಳೆಯದು. But how do you read? That is ಆದ್ರೆ important. ನೀವ್ ಹೇಗೆ ಓದ್ತೀರಾ ಬೈಬಲ್ ಹೇಳಿ? Some people pray, God speak to me. They open the Bible. ಕೆಲವು ಜನರು ಏನ್ ಮಾಡ್ತಾರೆ, ಬೈಬಲ್ ಇಟ್ಕೊಂಡು ದೇವ್ರೆ ಇವತ್ತು ನಾನು ಒಟ್ಟಿಗೆ ಮಾತನಾಡುವಂತ ಬೈಬಲ್ ತೆರೆದು ಅದನ್ನ ಓದ್ತಾರೆ. Reading one chapter will take lot of time, ಒಂದ್ ಅಧ್ಯಾಯ ಓದಿದ್ರೆ ಬಹಳ ಸಮಯ ತಗೊಳ್ತದಲ್ಲ. From first verse, big last verse, it will take lot of time. ಮೊದಲ ವಾಕ್ಯದಿಂದ ಕೊನೆಯ ವಾಕ್ಯದವರೆಗೆ ಬಹಳ ಸಮಯ ತಗೊಳ್ತದೆ. So pray, God speak to me.
open the Bible, read it, Alleluia, Stotram, God spoke to me. Yeah. ಬೈಬಲ್ ತೆರೆದಾಗ ಯಾವ ವಾಕ್ಯ ಕಾಣ್ತದೋ ಅದನ್ನು ಓದ್ಮೇಲೆ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ. You know, this is like going for fortune telling, you know, with the parrot guy. Yeah. ಗಿಳಿಯ ಹತ್ರ ಹೋಗಿ ಭವಿಷ್ಯವನ್ನು ಕೇಳುವುದ ಹಾಗೆ. What do you say? One chit will come. ಇವ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಒಂದು ಚಿಟ್ಟಿಯನ್ನು Like that, we open the Bible, God speak to me. God speak. One day, one fellow opened the Bible itself. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಬೈಬಲ್ ಅನ್ನು ತೆರೆದ್ರಂತೆ. When he opened, he read Judas hanged himself. ಆತನು ಬೈಬಲ್ ತೆರೆದಾಗ ಅಲ್ಲಿ ಆತನು ಓದಿದ್ನು ಯೂದನು ತನ್ನನ್ನು ತಾನು ನೇಣು ಹಾಕೊಂಡ್ಬಿಟ್ಟ. Then he thought, hey, this is not good. He closed again. God, one more time speak to me. ಅಯ್ಯೋ ಇದೆಂತ ವಾಕ್ಯ ಅಂತ ಇನ್ನೊಂದ್ಸಲ ಮುಚ್ಚಿ ಇನ್ನೊಂದ್ಸಲ ತೆರೆದ. One more time he opened. He says, go and do likewise. ಇನ್ನೊಂದ್ಸಲ ಬೈಬಲ್ ಓದಿದಾಗ ಅಲ್ಲಿ ವಾಕ್ಯ ಬರ್ದಿತ್ತು, ಅದೇ ರೀತಿಯಲ್ಲಿ ನೀನು ಮಾಡು. Hello, you know, letter kills. ಪತ್ರವು ಮರಣವನ್ನು ಉಂಟು ಮಾಡ್ತದೆ. That is why, you know, this Bible school, spirit, soul and body teaching, all those things are important. When we read, we will understand. ಅದಕ್ಕಾಗಿಯೇ ಬೈಬಲ್ ಸ್ಕೂಲ್ಗೆ ಬರಬೇಕು, ಆತ್ಮ ಪ್ರಾಣ ಶರೀರದ ಬಗ್ಗೆ ಕಲ್ತ್ಕೊಳ್ಬೇಕು. ಅದನ್ನು ಕಲ್ತ್ಕೊಂಡ ಮೇಲೆ ನಾವು ಬೈಬಲ್ ಓದಿದಾಗ ಎಲ್ಲ ಅರ್ಥ ಆಗ್ತದೆ. The sin doctrine is the most confusion, so much confusion in the church. ಪಾಪದ ಬಗ್ಗೆ ಇರುವ ಬೋಧನೆ ಚರ್ಚ್ ನಲ್ಲಿ ಸಭೆಯಲ್ಲಿ ಬಹಳ ಗಲಿಬಿಲಿಯನ್ನು ಉಂಟು ಮಾಡ್ತದೆ. I have done so much research. I have studied so much all the systems. Then I realized the truth I am teaching. The only way to live a holy life is know the truth, think about the truth. ಪಾಪದ ಬಗ್ಗೆ ನಾನು ಬಹಳಷ್ಟು ಅಭ್ಯಾಸ ಮಾಡಿದ್ದೇನೆ, ಅಧ್ಯಯನ ಮಾಡಿದ್ದೇನೆ. ಅವಾಗ ನಾನು ಕಲ್ಸ್ಕೊಡ್ತಾ ಇದ್ದೇನೆ. ಪಾಪವನ್ನು ಜಯಿಸಬೇಕಾದ್ರೆ ಒಂದೇ ಒಂದು ದಾರಿ, ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು, ಸತ್ಯದಂತೆ ನಡಿಬೇಕು. So I say, some people tell, I shared in the morning, I said, because you have a desire, you have to crucify your desire. You have to crucify, you have to die again. ಕೆಲವು ಜನರು ಹೇಳ್ತಾರೆ, ನಿನ್ನ ದೇಹದಲ್ಲಿ ಅಂತ ಆಸೆ ಇದೆ, ಅದಕ್ಕಾಗಿ ನಿನ್ನನ್ನು ನೀನು ಇನ್ನೊಂದ್ಸಲ ಶಿಲುಬೆಗೆ ಹಾಕ್ಸ್ಬೇಕು. How to do it? ಅದನ್ನ ಹೇಗ್ ಮಾಡ್ಬೇಕು? When you fast, your desire will, you know, you will crucify it. ಜನರು ಹೇಳ್ತಾರೆ, ನೀವು ಉಪವಾಸ ಮಾಡಿದಾಗ ನಿನ್ನ ಆಶೆಗಳನ್ನು ಶಿಲುಬೆಗೆ ಹಾಕಿದ ಹಾಗೆ. And that is not Bible. ಅದು ಬೈಬಲ್ ಅಲ್ಲ. That the sannyasis, they go to Himalayas and they do it. ಅದು ಎಲ್ಲ ಸಾಧು ಸನ್ಯಾಸಿ ಅವರು ಬೆಟ್ಟಕ್ಕೆ ಹೋಗ್ಬಿಟ್ಟು ಉಪವಾಸ ಮಾಡುವುದು. There is no need to fast to put the desire down. ಆಸೆಗಳನ್ನು ಕೆಳಗೆ ಹಾಕುವುದಕ್ಕಾಗಿ ನಾವು ಉಪವಾಸ ಮಾಡುವುದು ಬೇಕಾಗಿಲ್ಲ. Because sin nature is not there. ಯಾಕಂದ್ರೆ ನಮ್ಮಲ್ಲಿ ಪಾಪದ ಸ್ವಭಾವ ಇಲ್ಲವೇ ಇಲ್ಲ. Then why we have to fast? ನಾವು ಯಾಕೆ ಉಪವಾಸ ಮಾಡಬೇಕು? Only thing is we have to change our thinking. ನಾವು ಒಂದೇ ಒಂದು ಮಾಡಬೇಕು ಅಂದ್ರೆ ನಮ್ಮ ಯೋಚನೆಯನ್ನು ಬದಲಾಯಿಸಬೇಕು. Another way of living a holy life is, ಇನ್ನೊಂದು ರೀತಿಯಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬಹುದು. I told, you know, we can fire people left and right. ನಾವು ಜನರಿಗೆ ಬೈಬಹುದು, ನಿಯಮಗಳನ್ನು Don't ಹೇಳ್ಬಹುದು. do this, don't do that, don't do that. You are a worthless sinner, we can tell. ನಾವು ಜನರಿಗೆ ಹೇಳ್ಬಹುದು, ನೀನು ಅಯೋಗ್ಯನು, ಅದು ಮಾಡಬೇಡ, ಇದು ಮಾಡಬೇಡ, ನೀನು ಪಾಪಿ ಅಂತ ಹೇಳ್ತಾ ಹೋಗ್ಬೋದು. To the sin list, if I take and stand here, it is very easy to talk. ಏನೇನ್ ಪಾಪ ಮಾಡ್ತಾರೆ ಜನರು ಅಂತ ಒಂದು ಪಟ್ಟಿ ಬರ್ಕೊಂಡು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಬಹಳ ಸುಲಭ. You don't need a good news preacher, anybody can do that. ಅಂತಹ ಕೆಲಸ ಮಾಡುವುದಕ್ಕಾಗಿ ಸುಸಮಾಚಾರಕರು ಬೇಕಾಗಿಲ್ಲ. When you talk, it controls people for some time. ಇಂತಹ ಮಾತುಗಳನ್ನು ನೀವು ಆಡಿದಾಗ, ನಿಯಮಗಳನ್ನು ಹೇಳ್ತಾ ಇರುವಾಗ ಕೆಲವು ಸಮಯ ಅವರನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು. But people feel condemned, guilty, unworthy, you know, to come to God. ಆದ್ರೆ ಇಂತಹ ಮಾತುಗಳನ್ನು ಆಡುವಾಗ ಜನರಿಗೆ ಅನಿಸ್ತದೆ, ನಾನು ಅಯೋಗ್ಯನು, ಖಂಡನೆ ಒಳಗೆ ಹೋಗ್ತಾರೆ, ದೇವ್ರ ಮುಂದೆ ಬರಕ್ಕೆ ಭಯ ಪಡ್ತಾರೆ. Hallelujah. Are you with me? ಕೇಳ್ತಾ ಇದ್ದೀರಾ? That's what I can give a lot of examples. ನಾನು ಬಹಳ ಉದಾಹರಣೆಗಳನ್ನು ಕೊಡಬಹುದು. Oh Jesus. Okay. Now there are some stories in the Bible. ಬೈಬಲ್ ಅಲ್ಲಿ ಕೆಲವು ಕಥೆಗಳಿವೆ. Some people have committed sin, it is written. ಜನರು Like David, Solomon, stories are there. ಬೈಬಲ್ ಅಲ್ಲಿ ಕೆಲವು ಕಥೆಗಳಿವೆ, ಯಾವ ಜನರು ಪಾಪ ಮಾಡಿದ್ದಾರೆ ಹೇಗೆ, ಅದೆಲ್ಲ ದಾವಿದನ ಬಗ್ಗೆ ಬರೆಯಲ್ಪಟ್ಟಿದೆ, ಸೊಲೊಮೋನನ ಬಗ್ಗೆ ಬರೆಯಲ್ಪಟ್ಟಿದೆ. But those stories are caution for us, warning for us that mistakes what they have done, we should not do it. ಆದ್ರೆ ಆ ಕಥೆಗಳೆಲ್ಲ ನಮಗಾಗಿ ಎಚ್ಚರಿಕೆಯ ಮಾತುಗಳು, ನಾವು ಅವ್ರು ಮಾಡಿರುವಂತ ತಪ್ಪುಗಳನ್ನು ಮಾಡಬಾರ್ದು ಅಂತ ಬರೆಯಲ್ಪಟ್ಟಿವೆ. Hallelujah. One more, I'll tell it, then again I'll teach the word. ಇನ್ನೊಂದು ಕಥೆಯನ್ನು ಹೇಳ್ತೇನೆ.
if we have a weakness, no, when we ask people, what they do is they will pray and give oil in your hand. ಇನ್ನೊಂದು ಮಾತು ಹೇಳ್ತೇನೆ ಕೇಳ್ರಿ. ಯಾರಿಗಾದ್ರೂ ನಾವು ಹೋಗಿ ನನಗೆ ಬಲಹೀನತೆ ಇದೆ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಎಣ್ಣೆಯನ್ನು ಕೊಡ್ತಾರೆ. They'll give coconut oil. ತೆಂಗಿನ ಕೊಬ್ಬರಿ ಎಣ್ಣೆ ಕೊಡ್ತಾರೆ. Or they'll give one shawl. ಇಲ್ಲಾಂದ್ರೆ ಒಂದು ಶಾಲ್ ಕೊಡ್ತಾರೆ, One handkerchief. ಅಥವಾ ಒಂದು ಕರ್ಚಿಫ್ ಕೊಡ್ತಾರೆ. You take and some people, they ask, they write letter, my husband is not saved, what to do? ನೀವು ಯಾರಿಗಾದ್ರೂ ಹೋಗಿ ಕೇಳಿದಾಗ ಅವ್ರು ಒಂದು ಪತ್ರ ಬರೀತಾರೆ, ನನ್ನ ಗಂಡನಿಗೆ ಆರಾಮಿಲ್ಲ, ನಾನು ಏನ್ ಮಾಡ್ಲಿ? So they will send one handkerchief. ಅದಕ್ಕೆ ಅಲ್ಲಿಂದ ಪೋಸ್ಟ್ ಮೂಲಕ ಒಂದು ಕರ್ಚಿಫ್ So this ಕಳಿಸ್ತಾರೆ. lady will think, because handkerchief girl, my husband will be saved. ಇವ್ರೇನ್ ಅನ್ಕೊಳ್ತಾರೆ, ಕರ್ಚಿಫ್ ಬಂತಲ್ಲ, ನನ್ ಗಂಡ ಇವಾಗ ರಕ್ಷಣೆ ಹೊಂದ್ಕೊಳ್ತಾರೆ, I want a blessing for my son. ನನ್ ಮಗನಿಗಾಗಿ ಒಂದು ಆಶೀರ್ವಾದ They will ಬೇಕು, send one oil bottle. ಒಂದ್ ಎಣ್ಣೆ ಬಾಟಲ್ They ಕಳಿಸ್ತಾರೆ. will call it as a blessing oil. ಆ ಎಣ್ಣೆಗೆ ಆಶೀರ್ವಾದದ ಎಣ್ಣೆ ಅಂತ ಕರೀತಾರೆ. Hello? ಕೇಳ್ತಾ ಇದ್ದೀರಾ? They say, if you put this oil around your house, no demons will come. ಅವ್ರು ಹೇಳ್ತಾರೆ, ನಿಮ್ ಮನೆ ಸುತ್ತಮುತ್ತಲು ಎಣ್ಣೆಯನ್ನು ಸುರಿಸಿದ್ರೆ ಆವಾಗ ನಿಮ್ ಮನೆ ಹತ್ರ ದುರಾತ್ಮಗಳು ಬರಲ್ಲ. All this work is happening. I'm not telling anything new. ನಾನು ಏನೋ ಹೊಸದಾಗಿ ಹೇಳ್ತಾ ಇಲ್ಲ, ಇಂತಹ ವಿಷಯಗಳು ನಡೀತಾ ಇವೆ. People buy sincerely. They spend so much money, buy shawls, and some people buy cross. Some people buy sand from Israel. All those is Jordan water. ಮತ್ತೆ ಜನರು ಮಾಡ್ತಾರೆ, ಅವ್ರ ಶಾಲ್ಗಳನ್ನ ತಗೊಳ್ತಾರೆ, ಎಣ್ಣೆ ತಗೊಳ್ತಾರೆ, ಮತ್ತು ಯೋರ್ದಾನ್ ನದಿಯಿಂದ ನೀರನ್ನು ಬಾಟಲ್ ಅಲ್ಲಿ They ತಗೊಳ್ತಾರೆ. sell what is a holy water. ಅವರ ನೀರನ್ನು ಪರಿಶುದ್ಧವಾಗಿರುವ ನೀರಂತ ಕರೀತಾರೆ. You know why? Because every born again believer want to get rid of this sin. ಯಾಕೆಂದ್ರೆ ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಪಾಪದಿಂದ ಬಿಡುಗಡೆ ಹೊಂದಬೇಕು ಅಂತ ಬಯಸ್ತಾನೆ. Sin nature is not there. ಪಾಪದ ಸ್ವಭಾವನೇ ಇಲ್ಲ, God's nature has come. ದೇವರ ಸ್ವಭಾವ ಇದೆ. Because the mind is old, he want to get rid of. ಆದ್ರೆ ಮನಸ್ಸು ಹಳೆದಾಗಿರುವ ಕಾರಣ ಪಾಪದ ಸ್ವಭಾವ ಇದೆ, ಅದರಿಂದ ದೂರ ಆಗ್ಬೇಕು ಅಂತ ಬಯಸ್ತಾನೆ. Listen, if one oil bottle comes, if I become a holy life, I don't mind. I'll buy a oil bottle. ಪಾಪದ ಸ್ವಭಾವ ಇರುವ ಕಾರಣ ಒಂದು ಎಣ್ಣೆ ಬಾಟಲ್ ತಗೊಂಡು ನನಗೆ ಪರಿಶುದ್ಧನಾಗ್ತೀನಿ ಅಂದ್ರೆ ಆ ಎಣ್ಣೆ ಬಾಟಲ್ ಖರೀದಿಸ್ತೇನೆ. Yes or no? Anybody will do. You buy, come this way. If one cross, somebody says keep the cross, your sin problem is solved. Why we will not buy? We will buy it. ಯಾರಾದ್ರೂ ಒಂದು ಕ್ರಾಸ್ ತಗೊಳ್ರಿ, ಕ್ರಾಸ್ ಅನ್ನು ಮನೆಯಲ್ಲಿ ಇಟ್ಕೊಳ್ರಿ, ಪಾಪದ ಸಮಸ್ಯೆನೆ ಹೋಗ್ಬಿಡ್ತಿದೆ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡಲ್ಲ? And I'm telling you, they will give Bible as a quotation. ಬಹಳ ಜನರು ಬೈಬಲ್ ಇಂದಲೇ ವಾಕ್ಯ ತೋರಿಸಿ ಹೇಳ್ತಾರೆ. They took Paul's handkerchief, went and put, healing took place, miracle took place. ಅವ್ರು ಹೇಳ್ತಾರೆ, ಪೌಲನ ಕರ್ಚಿಫ್ ತಗೊಂಡು ಹೋಗಿ ಆ ವ್ಯಕ್ತಿಯ ಮೇಲೆ ಹಾಕಿದಾಗ ಆತನಿಗೆ ಅದ್ಭುತವಾಯ್ತು. Miracle occurred or no? ಅದ್ಭುತ ಆಯ್ತಾ ಆಗಿಲ್ಲ? Yes or no? Yes. I am not against it. ನಾನು ಅದರ ವಿರುದ್ಧವಾಗಿ ಇಲ್ಲ. But never Paul wrote a letter, I am sending handkerchief. This handkerchief will perform miracle. ಆದ್ರೆ ಎಂದಿಗೂ ಪೌಲನು ನಾನು ನನ್ನ ಕರ್ಚಿಫ್ ಕಳಿಸ್ತಾ ಇದ್ದೇನೆ, ಇದರ ಮೂಲಕ ಅದ್ಭುತ ಆಗ್ತಿದೆ ಅಂತ ಬರೀಲೇ ಇಲ್ಲ. If handkerchief can bring revival, we can start a textile company. ಕರ್ಚಿಫ್ಗಳು ಉಜ್ಜೀವನವನ್ನು ತರಬಹುದಂದ್ರೆ ನಾವು ಬಟ್ಟೆಯ ಒಂದು ಫ್ಯಾಕ್ಟರಿನೇ ಪ್ರಾರಂಭ Why to ಮಾಡಬಹುದು. run a church? We can better to do that. ಸಭೆ ಯಾಕೆ ಇಡಬೇಕು? ಆ ಬಟ್ಟೆ ಫ್ಯಾಕ್ಟರಿನೇ ಪ್ರಾರಂಭ It is ಮಾಡಬಹುದು. people's faith, it happened. ಅದು ಜನರ ನಂಬಿಕೆಯಾಗಿತ್ತು, ಅದಕ್ಕೆ ಅದ್ಭುತಗಳಾದವು. Now comes a question. Now for us, ಇವಾಗ ಒಂದು ಪ್ರಶ್ನೆ ನಮ್ಮ ಬಗ್ಗೆ. how can I live a holy life? ನಾವು ಹೇಗೆ ಪರಿಶುದ್ಧ ಜೀವನ You ಜೀವಿಸಬಹುದು? should see yourself as you are the person who conquers temptation. You should see yourself, you are an overcomer of the sin. ನೀವು ಪಾಪವನ್ನು ಜಯಿಸಿರುವ ವ್ಯಕ್ತಿ, ನೀವು ಜಯಶಾಲಿಗಳು ಅಂತ ನಿಮ್ಮನ್ನು ನೀವು ನೋಡಬೇಕು. Joshua 6th chapter verse 3. ನೋಡ್ಕೊಳ್ಳೋಣ. ಯೆಹೋಶುವ 6ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋಶುವನು 6ನೇ ಅಧ್ಯಾಯ 3ನೇ ವಾಕ್ಯ. Sorry, one second. 3rd chapter verse 6. ನಾವು 3ನೇ ಅಧ್ಯಾಯ 6 ವಾಕ್ಯ ನೋಡ್ಕೊಳ್ಳೋಣ. No, 6th chapter only.
you shall see. God will give Jericho. Which verse it is? One second, sister. God says, I will give, just, 6th chapter, verse 2. ಎರಡನೇ ವಾಕ್ಯ ನೋಡ್ಕೊಳ್ಳೋಣ. Enough. Hallelujah. Hallelujah. Now, Jericho wall is there. ಎರಿಕೋ ಗೋಡೆ ಇತ್ತು. They didn't capture it. ಅವರು ಎರಿಕೋವನ್ನು ಇನ್ನೂ ಆಕ್ರಮಿಸಿರ್ಲಿಲ್ಲ, They ಅದನ್ನು are ಸ್ವಾಧೀನ still ಮಾಡಿರ್ಲಿಲ್ಲ. outside Jericho. ಅವರು ಎರಿಕೋ ಪಟ್ಟಣದ ಹೊರಗೆ ನಿಂತಿದ್ರು. And they had a king. ಅವರಿಗೆ ಒಬ್ಬ ರಾಜನು ಇದ್ದನು And they had an army. ಮತ್ತು ಒಂದು ಸೈನ್ಯವಿತ್ತು. Before the battle started, God told Joshua, see. ಆದ್ರೆ ಆ ಯುದ್ಧವು ಪ್ರಾರಂಭವಾಗೋದಕ್ಕಿಂತ ಮೊದಲು ದೇವರು ಯೆಹೋಶುವನಿಗೆ ಏನ್ ಹೇಳಿದ್ರು? ನೋಡು. What to see? ಏನಂತ ನೋಡ್ಬೇಕು? I will give king in your hand. ನಾನು ಅರಸನನ್ನು ನಿನ್ನ ಕೈಗೆ I ಒಪ್ಪಿಸುವೆನು. will give Jericho in your hand. ಎರಿಕೋವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುವೆನು. I will give that army in your hand. ಆ ಯುದ್ಧ ವೀರರನ್ನು, ಆ ಸೈನ್ಯವು ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡ್ತೇನೆ. Hallelujah. It is written before they entered Jericho. ಅದು ಎರಿಕೋ ಪಟ್ಟಣದಲ್ಲಿ ಹೋಗೋದಕ್ಕಿಂತ ಮೊದಲೇ ಬರೆಯಲ್ಪಟ್ಟಿತು. God wants Joshua to see the victory first. ನೋಡ್ರಿ, ದೇವ್ರು ಯೆಹೋಶುವನಿಗೆ ಆ ಜಯವನ್ನು ಮೊದಲೇ ನೋಡ್ಬೇಕು ಅಂತ ಬಯಸ್ತಾ ಇದ್ದಾನೆ. Joshua's thinking is different. ಇವಾಗ ಯೆಹೋಶುವನ ಯೋಚನೆ ಬೇರೆ ಆಗ್ತದೆ. This Jericho wall, God already has given to me. It's not a big thing. ಅಲ್ಲಿ ಆತನ ಯೋಚನೆ ಮಾಡ್ತಾನೆ, ದೇವ್ರು ಅವಾಗ್ಲೇ ಈ ಎರಿಕೋ ಪಟ್ಟಣ ನನ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದಾನೆ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ, This ಇದೇನ್ king ದೊಡ್ಡದು. is not great. God already has given me. He sees that king he has defeated. He has captured him. ಈ ಅರಸನು ಏನ್ ದೊಡ್ಡ ಆತನು, ದೇವ್ರು ನನ್ನ ಕೈಯಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ ಅಂತ ಯೋಚನೆ The ಮಾಡ್ತಾನೆ. army is not a big thing for Joshua. It is king. God already has. He started seeing them. He won the battle. ಆ ಸೈನ್ಯವು ದೊಡ್ಡದಲ್ಲ ಅಂತ ನೋಡ್ತಾ ಇದ್ದ. ಆತನು ಹೇಗೆ ನೋಡ್ತಾ ಇದ್ದಾನೆ? ಆ ಯುದ್ಧ ಆತನು ಗೆದ್ದಿದ್ದಾನೆ ಅಂತ ನೋಡ್ತಾ ಇದ್ದಾನೆ. That is why when God says go around Jericho wall, he went around Jericho wall. ಅದಕ್ಕಾಗಿ ದೇವರು ಯೆಹೋಶುವನಿಗೆ ಹೇಳಿದ್ರು, ಎರಿಕೋ ಕೋಟೆಯ ಗೋಡೆಯ ಸುತ್ತಲೂ ಹೋಗಿ ಬಾ ಅಂದ್ರೆ ಹೋದ. When they blow the trumpet, Jericho wall fell flat. Bible says. ಕೊನೆಯಲ್ಲಿ ಅವರು ಆ ಕೊಂಬುಗಳನ್ನು ಊದಿದ್ದಾಗ, ತುತ್ತೂರಿಗಳನ್ನು ಊದಿದ್ದಾಗ, ಆ ಎರಿಕೋ ಕೋಟೆಯು ಅದು ನೆಲಕ್ಕೆ ಸಮಾನವಾಗಿ ಬಿದ್ದು ಹೋಯಿತು. Not like our compound wall. ಅದು ನಮ್ಮ ಕಾಂಪೌಂಡ್ ವಾಲ್ ತರ ಅಲ್ಲ. It was 30 feet width. It had a 30 feet width. ಅದು 30 ಫೀಟ್ ಅಗಲವಾಗಿತ್ತು. It's like our road. ಅಂದ್ರೆ ನಮ್ಮ ರೋಡಿನ ತರ. They were conducting chariot races on that. ಆ ಎರಿಕೋ ಕೋಟೆಯ ಮೇಲೆ ಅವರು ರಥಗಳ ಓಟವ ನಡೆಸ್ತಾ ಇದ್ರು. If such big wall falls down, ಅಂತಹ ದೊಡ್ಡ ಗೋಡೆ ಬಿದ್ದೋದ್ರೆ, it will be like a mountain for Joshua to climb and go inside. ಆ ಗೋಡೆ ಬಿದ್ದೋದ್ರೆ ಅದನ್ನು ಏರಿ ಆ ಪಟ್ಟಣದೊಳಗೆ ಹೋಗ್ಬೇಕಾದ್ರೆ ಅದು ಒಂದು ಬೆಟ್ಟದ ಹಾಗೆ ಇರಬಾರದು. When Joshua will go for bulldozer to clean the rubbish. ಅಲ್ಲಿ ಅವಾಗ ಯೆಹೋಶುವನು ಬುಲ್ಡೋಸರ್ ತಂದು ಅದೆಲ್ಲವನ್ನು ತೆಗಿಬಹುದು. One commentator said, ಒಬ್ಬ ವ್ಯಕ್ತಿ ಹೀಗೆ when ಹೇಳ್ತಾರೆ, they blow the trumpet, Jericho wall went inside the earth. ಒಬ್ಬ ಸತ್ಯವೇದದ ಒಂದು ಅಧ್ಯಯನ ಮಾಡೋರು ಹೇಳ್ತಾರೆ, ಅವರು ಆ ತುತ್ತೂರಿಯನ್ನು ಊದಿದಾಗ, ಆ ಕೊಂಬುಗಳನ್ನು ಊದಿದಾಗ ಎರಿಕೋ ಗೋಡೆಯು ನೆಲದ ಒಳಗೆ ಸೇರಿ ಬಿಟ್ಟಿತು. You see, it is going away from you. Okay. Now listen. ಈ ಕಡೆ ನೋಡ್ರಿ. Listen. After all, it's an insect. That's all. It's not a big. That what was standing before disappeared from their eyesight. ಅವ್ರ ಮುಂದೆ ಏನ್ ನಿಂತ್ಕೊಂಡಿತ್ತೋ ಅದು ಅವರ ಕಣ್ಣಿನ ಮುಂದೆ ಮಾಯವಾಯಿತು. Why? ಯಾಕೆ? Joshua saw it. ಯಾಕೆಂದ್ರೆ ಅದನ್ನು ಯೆಹೋಶುವನು ನೋಡಿದನು. Now you have to see. ನೀವು ಕೂಡ ನೋಡ್ಬೇಕು. What you should see? ಏನಂತ ನೋಡ್ಬೇಕು? You are dead to sin. ನೀವು ಪಾಪದ ಪಾಲಿಗೆ You are ಸತ್ತವರು. buried to sin.
ಪಾಪಕ್ಕಾಗಿ ಹೂಣಿಡಲ್ಪಟ್ಟಿದ್ದೀರಿ. Sin nature is gone. ನಿಮ್ಮ ಪಾಪದ ಸ್ವಭಾವ ಹೋಗಿದೆ. God's nature has come. ದೇವರ ಸ್ವಭಾವ ಬಂದಿದೆ. You are risen with Christ. ನೀವು ಯೇಸುವಿನೊಟ್ಟಿಗೆ ಜೀವಂತವಾಗಿ ಎದ್ದಿದ್ದೀರಿ. So when temptation comes, ಶೋಧನೆ ಬಂದಾಗ you will not fall. You are a overcomer. ಶೋಧನೆ ಬಂದಾಗ ನೀವು ಬಿದ್ದು ಹೋಗಲ್ಲ, ಆದ್ರೆ ಆ ಶೋಧನೆಗಳನ್ನು When you ಜಯಿಸುವವರಾಗಿದ್ದೀರಿ. see yourself like that, when you see yourself like that, ಆ ತರ ನೀವು ನಿಮ್ಮನ್ನು ನೀವು ನೋಡ್ಕೊಂಡಾಗ, when you see yourself, you are a slave to righteousness. ನೀತಿಗಾಗಿ ದಾಸರು ಅಂತ ನಿಮ್ಮನ್ನು ನೀವು ನೋಡ್ಕೊಂಡಾಗ, Now you are seeing yourself as a different person, always reading Bible, always praying, always doing ministry. You are seeing yourself like that. ನಿಮ್ಮನ್ನು ನೀವು ಹೀಗೆ ನೋಡ್ತಾ ಇದ್ದೀರಾ. ಇಂತಹ ವ್ಯಕ್ತಿ ನೀವು ಯಾವಾಗ್ಲೂ ಬೈಬಲ್ ಓದುವಂತ ವ್ಯಕ್ತಿ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ಸೇವೆ ಮಾಡುವಂತ ವ್ಯಕ್ತಿ ಅಂತ ನೋಡ್ತಾ ಇದ್ದೀರಿ. You are not seeing yourself the person who commits sin. ಪಾಪ ಮಾಡುವಂತ ವ್ಯಕ್ತಿ ಅಂತ ನೋಡ್ತಾನೆ ಇಲ್ಲ. You are seeing changed. ನೀವು ನಿಮ್ಮನ್ನು ನೀವು ನೋಡುವಂತ ರೀತಿನೇ ಬದಲಾಗ್ತದೆ. As Joshua had a victory, every temptation you will have a victory. ಹೇಗೆ ಯೆಹೋಶುವನು ಇಲ್ಲಿ ಜಯ ಹೊಂದ್ಕೊಂಡನೋ ಅದೇ ರೀತಿಯಲ್ಲಿ ಪ್ರತಿಯೊಂದು ಶೋಧನೆಯ ಮೇಲೆ ನೀವು ಜಯ ಹೊಂದ್ಕೊಳ್ತೀರಿ. Now, come with me to Romans 6 chapter. ಇನ್ನೊಂದ್ಸಲ ರೋಮ 6ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Romans 6. Can somebody read verse 21, 22 and 23? ಯಾರಾದ್ರೂ ಓದ್ಬೋದಾ? 21, 22, 23. Always we tell this is for unbelievers. We give this quotation. ನಾವ್ ಯಾವಾಗ್ಲೂ ಹೇಳುವಂತದ್ದು ಏನಂದ್ರೆ ಈ ವಾಕ್ಯವು ಅವಿಶ್ವಾಸಿಗಳಿಗಾಗಿ. Romans 6 chapter. ರೋಮ 6ನೇ ಅಧ್ಯಾಯ verse 21, 22, 23. Verse 23 will listen. 23ನೇ ವಾಕ್ಯ ಇನ್ನೊಂದ್ಸಲ ಓದ್ತೇನೆ. ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. This scripture is our gospel message. Always we talk for unbelievers. Wages of sin is death. ಈ ವಾಕ್ಯ ನಾವ್ ಯಾವಾಗ್ಲೂ ಯಾರಿಗೆ ಮಾತಾಡ್ತೇವೆ? ಸುವಾರ್ತೆ ಸಾರುವಾಗ ಅವಿಶ್ವಾಸಿಗಳಿಗೆ ಹೇಳ್ತೇವೆ, ಪಾಪವು ಕೊಡುವ ಸಂಬಳ ಮರಣ. But Paul is writing letter to the church. ಆದ್ರೆ ನೋಡ್ರಿ, ಪೌಲನು ಸಭೆಗೆ ಈ ಪತ್ರವನ್ನು ಬರೀತಾ ಇದ್ದಾನೆ. He is telling, when you were committing sin, what fruit you had? ಆತನು ಹೇಳ್ತಾ ಇದ್ದಾನೆ, ನೀವು ಪಾಪ ಮಾಡುವಾಗ ಎಂತಹ ಫಲವನ್ನು ಹೊಂದ್ಕೊಳ್ತಾ ಇದ್ರಿ? Only shame was there. ನಾಚಿಕೆ ಮಾತ್ರ ಇತ್ತು. And the end is death. ಮತ್ತು ನಾಚಿಕೆಯಿಂದ ಕೊನೆಯಲ್ಲಿ ಬರುವಂತದ್ದು ಮರಣ. When it says death means wages of sin means punishment, penalty for sin is death. ಮರಣ ಅಂದ್ರೆ ಶಿಕ್ಷೆ, ಅಂದ್ರೆ ಪಾಪ ಕೊಡುವಂತ ಸಂಬಳ, ಅಂದ್ರೆ ಪಾಪ ಮಾಡಿದ ಶಿಕ್ಷೆ ಮರಣ. The moment we say death, we think about hell. ನಾವು ಮರಣ ಅಂತ ಏನು ಯೋಚನೆ ಮಾಡ್ತೇವೆ? ನರಕ ಬಗ್ಗೆ ಯೋಚನೆ ಮಾಡ್ತೇವೆ. It's not hell. ನರಕ ಅಲ್ಲ. Life itself becomes like a hell. ಅರ್ಥ ಏನಂದ್ರೆ ನಮ್ಮ ಜೀವಿತವೇ ನರಕದ ಹಾಗೆ ಆಗ್ತದೆ. Sickness, poverty, family quarrel, marriages are breaking, children are going astray, everything is happening. ಅಲ್ಲಿ ಅನಾರೋಗ್ಯ ಇರ್ತದೆ, ಜಗಳಗಳಿರ್ತವೆ, ಬಡತನ ಇರ್ತದೆ, ಕುಟುಂಬಗಳಲ್ಲಿ ಮಕ್ಕಳು ಅಲ್ಲಿ ಬೇರೆ ದಾರಿಗೆ ಹೋಗ್ತಾರೆ, ಇದೆಲ್ಲವೂ ನಡೀತಾ ಇರ್ತದೆ. But if you choose to live a holy life, ಆದ್ರೆ ಪರಿಶುದ್ಧ ಜೀವನವನ್ನು ಆಯ್ಕೆ ಮಾಡಿದ್ರೆ, it says you will have a fruit unto holiness. ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿಮಗೆ ಪರಿಶುದ್ಧರಾಗುವುದೇ ನಿಮ್ಮ ಫಲವಾಗಿರ್ತದೆ. And the end is everlasting life. ಮತ್ತು ಕೊನೆಯಲ್ಲಿ ನಿಮಗೆ ಇರುವಂತದ್ದು ನಿತ್ಯ ಜೀವ. Hallelujah. Hallelujah. The gift of God is eternal life through Jesus Christ. ಯೇಸು ಕ್ರಿಸ್ತನ ಮೂಲಕ ನಿಮಗೆ ನಿತ್ಯ ಜೀವವೇ ಫಲ. This is grace. ಇದು ಕೃಪೆಯಾಗಿದೆ. Hallelujah. This is a grace. When you decide to live, you enjoy the grace. ಇದು ಕೃಪೆಯಾಗಿದೆ. ನೀವು ನಿರ್ಧಾರ ಮಾಡಿಕೊಂಡಾಗ ಕೃಪೆಯಲ್ಲಿ ಇರ್ತೀರಾ. When death is sickness, poverty, quarrel, all those bad things. ಮರಣ ಅಂದ್ರೆ
ಅನಾರೋಗ್ಯ, ಬಡತನ, ಜಗಳ ಅಂದ್ರೆ Life means ಜೀವ ಅಂದ್ರೆ ಏನು? prosperity, ಅಭಿವೃದ್ಧಿ, health, ಆರೋಗ್ಯ, promotion, ಬಡತಿ, family blessings. ಕೌಟುಂಬಿಕ ಆಶೀರ್ವಾದಗಳು. You know, in every way you will prosper. ಎಲ್ಲಾ ರೀತಿಗಳಲ್ಲಿಯೂ ನೀವು ಅಭಿವೃದ್ಧಿ ಹೊಂದಿರಿ. And that is grace. ಅದು ಕೃಪೆಯಾಗಿದೆ. Hallelujah. Hallelujah. So our responsibility is, ನಮ್ಮ ಜವಾಬ್ದಾರಿ ಏನಂದ್ರೆ, if we commit sin, ನಾವು ಪಾಪ ಮಾಡಿದ್ರೆ we should confess and shut the door for the devil. ನಾವು ಕ್ಷಮಾಪಣೆ ಕೇಳಿ ಅರಿಕೆ ಮಾಡಿಕೊಂಡು ಸೈತಾನನಿಗೆ ತೆರೆದಿರುವಂತ ಬಾಗಿಲನ್ನು ಮುಚ್ಚಬೇಕು. Every day you should see yourself as a overcomer of temptation. ಮತ್ತು ಪ್ರತಿದಿನ ನೀವು ಪಾಪಗಳನ್ನು ಜಯಿಸುವಂತ ಜಯಶಾಲಿ ಎಂದು ನಿಮ್ಮನ್ನು ನೀವು ನೋಡಬೇಕು. You should see this truth with your eyes. ಈ ಸತ್ಯವನ್ನು ನೀವು ಕಣ್ಣಾರೆ ಕಾಣಬೇಕು. I am dead to sin. ನಾನು ಪಾಪದ ಪಾಲಿಗೆ I ಸತ್ತವನು, am free from sin. ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. No more I will commit it. I am buried to sin. ನಾನು ಎಂದಿಗೂ ಪಾಪ ಮಾಡುವುದಿಲ್ಲ, ಪಾಪದ ಪಾಲಿಗೆ ಹೂಡಲ್ಪಟ್ಟಿದ್ದೇನೆ. Sin nature has gone. ನನ್ನ ಪಾಪದ ಸ್ವಭಾವ ಹೋಗಿದೆ, God's nature has come. ದೇವರ ಸ್ವಭಾವ I will ಬಂದಿದೆ. walk in the newness of life. ನಾನು ಜೀವನದಲ್ಲಿ ಹೊಸಬನಾಗಿ ನಡಿತೇನೆ. Hallelujah. Hallelujah. The more you see, easy it becomes. ನೀವೆಷ್ಟು ಅದನ್ನ ನೋಡ್ತಾ ಇರ್ತೀರೋ ಹಾಗೆ ನೋಡ್ತಾ ಇರುವಾಗ ಇನ್ನೂ ಸುಲಭವಾಗ್ತದೆ. And the best way to see is tell with your mouth. ಮತ್ತು ಅದನ್ನು ನೋಡುವುದಕ್ಕಾಗಿರುವ ಉತ್ತಮವಾದ ರೀತಿ ಬಾಯಿಂದ ಹೇಳ್ರಿ. You know, if you think, you know, without talking, if you think, mind will go somewhere. ನೀವು ಬಾಯಿಂದ ಹೇಳದೆ ನೀವು ಅದನ್ನ ಯೋಚನೆ ಮಾಡ್ತಾ ಇರುವಾಗ ಮನಸ್ಸು ಎಲ್ಲೋ ಹೋಗ್ತದೆ. The best way to focus your mind is tell with your mouth. ನಿಮ್ ಮನಸ್ಸಿಗೆ ಅದರ ಮೇಲೆ ಧ್ಯಾನಿಸುವಂತೆ ಮಾಡೋದಕ್ಕೆ ಏನ್ ಮಾಡ್ಬೇಕು? ಬಾಯಿಂದ ಹೇಳ್ಬೇಕು. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Tell it after me. ನನ್ನಿಂದ ಹೇಳಿ. I am dead to sin. My sin nature is gone. It is buried. I have a God's nature in me. I am risen. I will walk in the newness of life. I see myself as a overcomer. ನನ್ನಿಂದ ಹೇಳ್ರಿ. ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ. ಪಾಪದ ಸ್ವಭಾವ ಹೋಗಿದೆ, ದೇವರ ಸ್ವಭಾವ ಬಂದಿದೆ. ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. Actually, other than that, there is no, I can guarantee, there is no other way in the Bible to live a holy life. ಇದನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಬೈಬಲ್ ಅಲ್ಲಿ ಬೇರೆ ದಾರಿ ಇಲ್ಲ. If anywhere, any place you hear other than this, it is not right, it will not help you. ಇದನ್ನು ಬಿಟ್ಟು ಯಾರಾದ್ರೂ ಈ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸಬಹುದು ಅಂತ ಹೇಳಿದ್ರೆ ಅದು ಬೈಬಲ್ ಪ್ರಕಾರ ಸರಿ ಅಲ್ಲ. Hallelujah. Shall we pray? ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. Pray. Abba Father, in Jesus' name, ಅಪ್ಪ ತಂದೆ ಯೇಸುವಿನ ಹೆಸರಿನಲ್ಲಿ we pray, open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ ಎಂದು Help us ಪ್ರಾರ್ಥಿಸುತ್ತೇನೆ. to see as a overcomers. ನಾವು ಜಯಶಾಲಿಗಳಾಗಿದ್ದೇವೆ ಎಂದು ನೋಡುವಂತೆ ಸಹಾಯ We ಮಾಡು. see ourselves as a overcomers. ನಮ್ಮನ್ನು ನಾವು ಜಯಶಾಲಿಗಳಂತೆ ನೋಡುವಂತೆ We ಸಹಾಯ see ಮಾಡು. ourselves, we are dead to sin. ನಾವು ಪಾಪದ ಪಾಲಿಗೆ ಸತ್ತವರು ಅಂತ We ನೋಡುವಂತೆ, see ourselves, we are buried. ನಾವು ಪಾಪದ ಪಾಲಿಗೆ ಹೂಣಿಡಲ್ಪಟ್ಟಿದ್ದೇವೆ ಅಂತ ನೋಡ್ತೇವೆ. We see ourselves risen with Christ. ಯೇಸು ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಅಂತ ನೋಡ್ತೇವೆ. We see ourselves walking in the newness of life. ಜೀವನದ ಹೊಸತನದಲ್ಲಿ ನಡೀತಾ ಇದ್ದೇವೆ ಅಂತ ನೋಡ್ತೇವೆ. We see ourselves as slaves for righteousness. ನೀತಿಗಾಗಿ ದಾಸರನಾಗಿ ಇದ್ದೇವೆ ಅಂತ ನೋಡ್ತೇವೆ. Thank you for that eternal life. ನಿತ್ಯ ಜೀವಕ್ಕಾಗಿ ವಂದನೆ. Thank you for all the blessings. ಎಲ್ಲ ಆಶೀರ್ವಾದಗಳಿಗಾಗಿ ವಂದನೆ. In Jesus' name we pray. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. ಆಮೆನ್.